of dance. Somewhat a beat of dance. This program is presented by Tanta Guys Foundation Registered Vajpayee in association with MAPS Groups of Institutions Mangaluru. Sponsored by Hunger Tale. Co-sponsored by Mantra IXC Fashion, Natural Hair Fixing Center. Powered by Srinidhi Glass and Aluminium Extrusions and Rudramsha Constructions. ವೆಲ್ಕಮ್ ಬ್ಯಾಕ್ ಟು ಯೋರ್ ಫೇವ್ರೆಟ್ ಡಾನ್ಸ್ ರಿಯಾಲಿಟಿ ಶೋ. ನೀವು ನೋಡ್ತಾ ಇದ್ದೀರಾ ಹಂಗರ್ ಟೇಲ್ ಪ್ರೆಸೆನ್ಸ್ ಡೈಜಿ ವರ್ಲ್ಡ್ ಅಲ್ಲಿ ಬರ್ತಾ ಇರುವಂತಹ ಸಂವತ ಬೀಟ್ ಆಫ್ ಡಾನ್ಸ್. ನಮ್ಮ ಕಾರ್ಯಕ್ರಮಕ್ಕೆ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಮಂತ್ರ IXC, ರುದ್ರಾಂಶ ಕನ್ಸ್ಟ್ರಕ್ಷನ್ಸ್, ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಅದೇ ರೀತಿಯಲ್ಲಿ ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೇವೆ. जारी 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 पवन मेरे जैसा ढूंढ के ला मेरा सजन. सन सनननन सन सनननन जारी 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 पवन ऐसा कहीं कोई नहीं, ऐसा कहीं कोई नहीं. ऐसा हो तो शायद मैं शायद मैं कर लूं मिलन. जा जा जारी पवन जारी पवन. जारी पवन सन सननन जारी 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 पवन. जारी 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 पवन.
ನೀವು ನೋಡ್ತಾ ಇದ್ದೀರಾ ಡೈಜಿ ವರ್ಲ್ಡ್ ಟಿವಿಯಲ್ಲಿ ಬರ್ತಾ ಇರುವಂತಹ ಸುಂದರವಾದಂತಹ ಬಿಗ್ಗೆಸ್ಟ್ ಡಾನ್ಸ್ ರಿಯಾಲಿಟಿ ಶೋ ಸಂವದ ಬೀಟ್ ಆಫ್ ಡಾನ್ಸ್ ಅನ್ನು ನೋಡ್ತಾ ಇದ್ದೀರಾ. ಈ ಇಡೀ ಶೋ ಅಲ್ಲಿ ಫೈನಲಿಸ್ಟ್ ಆಗಿರುವಂಥ 7 ಜನ ಕಂಟೆಸ್ಟೆಂಟ್ ಸ್ಪೆಷಲ್. ಯಾಕಂದರೆ ಇಡೀ ಜರ್ನಿಯಲ್ಲಿ ಎಲ್ಲವನ್ನ ಫೇಸ್ ಮಾಡಿಕೊಂಡು ಫೈನಲಿಸ್ಟ್ ಆಗಿ ಸಿಲೆಕ್ಟ್ ಆಗೋದು ಈಸ್ ನಾಟ್ ಅನ್ ಈಸಿ ಜಾಬ್. ಆದರೆ ಇಷ್ಟು 7 ಮೆಂಬರ್ಸಲ್ಲಿ ಇವರು ಮಾತ್ರ ಸ್ಪೆಷಲ್. ಯಾಕಂತ ಹೇಳಿದ್ರೆ ಬೇರೆಲ್ಲರೂ ಹುಡುಗಿಯರು, ಇವರೊಬ್ಬರೇ ಒಬ್ಬರು ಹುಡುಗ. ಅಂಶ್ ಎಸ್ ಶೆಟ್ಟಿ ಈಸ್ ದ ಫೈನಲಿಸ್ಟ್ ಆಫ್ ದಿಸ್ ವಂಡರ್ಫುಲ್ ಕಾಂಪಿಟಿಷನ್. ಆ್ಯಂಡ್ ಈಗ ಅವರ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ಕಾಲ್ ಅಪಾನ್ ದ ಬೀಟ್ ಆಫ್ ಡಾನ್ಸ್ನ ಫೈನಲಿಸ್ಟ್ ನಂಬರ್ 6 ಅಂಶ್ ಎಸ್ ಶೆಟ್ಟಿ. ಕಡಲೆ ಕತ್ತಲಂಚಿಂದ ಬರ್ಸನ ಬರ್ತು ಒಂಜಪ್ಪದರು ಬಾಲೆ ನಿನ್ನ ಜಕ್ಕಲ್ಡು ಪಾಡ್ದು ಪನ್ನಂಚಿಂದ ಪಾದರ ಅಪ್ಪ ಎನ್ನ ಬಾಲೆ ಬಾಣ ಬಲ್ಪಾಪಣ ದುಮ್ಮು ನಡ್ತುಂತುಂಡ ಮೋನೆಗೆ ಬಣ್ಣ ಪಾಡಾವೆ ತಾಸೆ ಜೋಲ್ದೊಟ್ಟುಗು ನಿನ್ನ ಜಾರ್ಡು ಪಿಲಿನಲಿಪಾವೆ ಪಂದು ಅಸ್ತಮಾಯಿನ ಬಾಣ ಭಾಸ್ಕರೇ ಉತ್ತಮ ಜಲಪೋದು ಉರಿಪೋದು ಸಿರಿಬಟ್ನ ಪೊಟ್ಟುಡು ತುಂಬೇ ಬಾಲೆಲ್ಲ ಕುಂತಾಯ ಪೊರ್ಲುದ ಮೋನೆಗೆ ಇರ್ಲಿಡು ಬಣ್ಣನ ಪೂಜಾಯ ಧರ್ಮದ ಸಾದಿಗೆ ಗೇಲುನುಂಡು ಮನ್ಪಾದು ಉಳುನಾಡ ಪಿಲಿನಲಿಕೆದ ಕಮ್ಮೆನನು ರೊಮ್ಮೆ ಬಸರಾಯಪ್ಪ ಅಪ್ಪೆ ಕೊರಿನ ಪಾತೆರೋಗು ಬಾಲೆ ಸಾರ ರಂಗನ ಮೈಕ್ ಪಾಡೋನಿಯೇ ತಾಸದ ಪೆಟ್ಟಿಗೆ ಪಜ್ಜೆನ ದಿಯೇ ಊರೂರ್ ಮೆ ನಲ್ತದು ಊರೂರ್ ಮೆ ಈ ಪಿಲಿತ ಗರ್ಜನೆನ ಪಸರಾಯೇ. आया है राजा लोगो रे लोगो, राजा के संग संग झूम लो झूम लो झूम लो झूम लो. आया है राजा लोगो रे लोगो, राजा के संग संग झूम लो झूम लो. शेरों का मैं हूँ शेर यारो, अरे कोई ना मुझसा दलेर प्यारो. शेरों का मैं हूँ शेर यारो, अरे कोई ना मुझसा दलेर प्यारो. ये सच सच कहता हूँ मैं, डट कर रहता हूँ मैं, आया है राजा लोगो रे लोगो, राजा के संग संग झूम लो झूम लो. आया है राजा लोगो रे लोगो, राजा के संग संग झूम लो झूम लो. खिलाड़ी कौन है राजा हो राजा, बलवान कौन है राजा, यूं छुप के निशाना करोगा है, ये धोखे में राजा तो ना आए. आया है राजा लोगो रे लोगो, राजा के संग संग झूम लो झूम लो. आया है राजा लोगो रे लोगो, राजा के संग संग झूम लो झूम लो. ರಿಯಾಲಿಟಿ ಶೋ ಅಂತ ಹೇಳೋದು ಇದಕ್ಕೆ, ಯಾಕಂದರೆ ರಿಯಲ್ ಆಗಿ ಇರೋದನ್ನು ತೋರಿಸುವಂಥದ್ದು. ಅನ್ಫಾರ್ಚುನೇಟ್ ಆಗಿ ಅಂಶ್ ಡಾನ್ಸ್ ಮಾಡ್ತಾ ಇರುವಾಗ ಅವರು ಡಾನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸನ್ನು ನಿಲ್ಲಿಸಬೇಕಾಯಿತು. ಇದರ ಕಂಟಿನ್ಯೂಟಿ ಹೇಗಾಗುತ್ತೆ ಅನ್ನುವಂಥ ಡಿಸ್ಕಷನನ್ನು ಜಡ್ಜಸ್ ಮಾಡಿದ್ದಾರೆ. ಸೊ ಓವರ್ ಟು ಜಡ್ಜಸ್ ಫಾರ್ ಹೌ ಡು ವಿ ಗೋ ಅಬೌಟ್, ಪ್ಲೀಸ್. Soujanya, we have discussed actually. Even we had called all the choreographers also. Dayak Pandaite black Dadana onji problem and bar. So either we have to give him a chance or we have to start it from the between. But when we asked the choreographers, then they in the group everyone discussed and said we can give him a chance to perform. ಬಟ್ ಮಾರ್ಕ್ಸ್ ಪಾಡ್ರೆಗೆ ಆಪೋಜಿ ಬಂದ ಪಂಡ ಒಂಜಿ ಕಾಂಪಿಟೇಷನ್ ಅನ್ನಾಗ ಚಾನಲ್ದ ಅವುಡು ನಮ್ಮ ಆರ್ಗನೈಸ್ ಒಂಜಿ ರೂಲ್ಸ್ ಉಪ್ಪುಂಡು. ಒಂಜಿ ಸರಿ ಡ್ಯಾನ್ಸ್ ಪರ್ಫಾರ್ಮ್ ಸ್ಟಾಪ್ ಆಂಡ ಎಗಿನ್ ಮಾರ್ಕ್ಸ್ ಕೊರ್ರೆಗೆ ಎಗಿನ್ ನನ್ನೊಂದು ಚಾನ್ಸ್ ಕೊರ್ರೆಗೆ ಆಪೋಜಿ ಬಂದು. ಸೊ ಐತೆ ಪ್ರಕಾರ ಅನ್ಶ್ ಹಿ ಹ್ಯಾಸ್ ಡನ್ ರಿಯಲಿ ಗುಡ್. ಬಟ್ ಒಂದು ಒಂಜಿ ಆರ್ಗನೈಸ್ ಕಮಿಟಿ ಮತ್ತು ಸೇರಿದ ಡಿಸಿಷನ್ ಮಲ್ತಿನ ಪ್ರಕಾರ ಅವ್ರನ್ನ ಪರ್ಫಾರ್ಮೆನ್ಸ್ ಬೋಡಿತಿನ ಮಲ್ಪಲಿ, ಬಟ್ ಮಾರ್ಕ್ಸ್ ಕೊರ್ರೆಗೆ ಇಜ್ಜಿ ಬಂದು ಒಂದು ಮಲ್ದ. ಸೊ ಐ ಗೆಸ್ ದೇ ಆರ್ ನಾಟ್ ಪರ್ಫಾರ್ಮಿಂಗ್ today. All the best for his future. Okay, judges decision is final. ನಮ್ಮ ಗೆಸ್ಟ್ ಜಡ್ಜ್ ಮಣಿಕಾಂತ್ ಕದ್ರಿ ಅಂಚನೆ ಆರ್ಗನೈಸರ್ಸ್ ಬೊಕ್ಕ ನಮ್ಮ ಮಾತ ಸೇರಿದ ಕೊರಿಯೋಗ್ರಾಫರ್ಸ್ ಪಂಡಿತ್ತ. ಸೊ ಅಕ್ಲ ಒಂಜಿ ಡಿಸಿಷನ್ ಲಾಸ್ಟ್ ದಾಯಕ್ ಪಂಡ ಐತೆ ಕೊರಿಯೋಗ್ರಾಫರ್ಸ್ ಆಜಿ 7 ಜನ ಉಪ್ಪು ಅಕ್ಲೆಗೆಲ್ಲ ಏನೋಡು ದಾದ ಅಕ್ಲಿ ದಾದ ಬೋರ್ಡ್ ಉಪ್ಪಂದು. ಸೊ ಅಕ್ಲೆಲ್ಲ ಒಂಜಿ ಪಂಡೆರು ಬೋಡಿತ್ತಿನ ಡ್ಯಾನ್ಸ್ ಮಲ್ಪೊಲಿ, ಬಟ್ ಮಾರ್ಕ್ಸ್ ಪಾಡ್ರೆಗೆ ಇಜ್ಜಿ ಪಂದು. ಸೊ ಐತ ಪ್ರಕಾರ ಅನ್ಶಿಗೆ ಒಂಜಿ ಚಾನ್ಸ್
ಕೊರೊಂದುಲ ಬೋಡಿದಿನ ಪರ್ಫಾರ್ಮ್ ಮಲ್ಪಲಿ ಬಟ್ ಮಾರ್ಕ್ಸ್ ಕೌಂಟ್ ಆಪೋಜಿ ಬಂದು ಬಟ್ ಅಕ್ಲ ಟೀಮ್ ಹಿಡ್ದು ಅಕ್ಲು ಡಿಸಿಷನ್ ಎತ್ತಿದ್ದಾರೆ ಬೊಡ್ಚಿ ಮಲ್ಪೋಜಿ ಬಂದು ಸೊ ಅದಕ್ಕೋಸ್ಕರ ಅನ್ಶಿಗೆ ಸರಿ ಪರ್ಫಾರ್ಮೆನ್ಸ್ ಮಲ್ಪರ ಚಾನ್ಸ್ ಇಚ್ಚಿ ಬಟ್ ಹಿ ವಾಸ್ ರಿಯಲಿ ಗುಡ್. ಐ ಹೋಪ್ ವೆರಿ ಬೆಸ್ಟ್ ಫಾರ್ ಹಿಮ್ ಇಸ್ ಫ್ಯೂಚರ್. ಕಾರ್ಯಕ್ರಮ ಪ್ರಾರಂಭ ಆಗುವಾಗಲೇ ಹೇಳಿದ್ವಿ, ದಿಸ್ ಇಸ್ ಅ ಕಾಂಪಿಟಿಷನ್. ಎನಿಬಡಿ ಕುಡ್ ಬಿ ಲಕ್ಕಿ, ಇಟ್ ಕುಡ್ ಬಿ ಯುವರ್ ಬೆಸ್ಟ್ ಡೇ, ಇಟ್ ಕುಡ್ ಬಿ ಅ ಬ್ಯಾಡ್ ಡೇ. ರಿಯಾಲಿಟಿ ಶೋ ಅಂತ ಹೇಳಿದರೆ ಅದರದ್ದೇ ಆದಂತಹ ಒಂದು ರೂಲ್ಸ್ ಇರುತ್ತೆ. ಸೊ ಒಂದು ಸಲ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಬಂದವರಿಗೆ ಯಾವುದೇ ಕಾರಣಕ್ಕೆ ಇನ್ನೊಂದು ಸಲ ಚಾನ್ಸನ್ನು ಸಿಗೋದಿಲ್ಲ. ಉತ್ತಮವಾದಂಥ ಸ್ಟಾರ್ಟನ್ನು ಡ್ಯಾನ್ಸ್ನಲ್ಲಿ ತೋರಿಸಿದಂಥ ಅಂಶ್ ಕಾರಣಾಂತರಗಳಿಂದಾಗಿ ಹಿ ಹ್ಯಾಡ್ ಟು ಸ್ಟಾಪ್ ಹಿಸ್ ಪರ್ಫಾರ್ಮೆನ್ಸ್. ಆದರೆ ರೂಲ್ಸ್ ಆರ್ ರೂಲ್ಸ್. ಸೊ ಬೇಕಾದರೆ ಜಸ್ಟ್ ಪರ್ಫಾರ್ಮೆನ್ಸ್ ಮಾಡ್ಬೋದು, ಬಟ್ ಹಿ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಜಡ್ಜ್ಮೆಂಟ್. They have opted not to perform, but thank you so much, Ansh. We had a great journey with you. Uttamavadanta performance. Definitely we were so happy to have you at the finalist, but waiting to see you in much more other performances and platforms. All the very best, and God bless you. Beat of dance, somewhat a beat of dance. I swear, the minute I adopted Lily, I had this moment of panic. Seriously, I must have tried everything for bus stop. Like, wait, what do dogs even eat? Koi manual to nahi tha na? My Google search history was like, best food for my dog. Why is my dog's gut so upset? Just help me, internet. Luca is that dog you know who gives me those looks. Are you seriously feeding me this? And of course, ghar ka khana for dogs? Nah, it just doesn't cut it. Then one day, my friends like, try Hunger Tale. I thought, okay, what's one more? My friend swears by Hunger Tales. No additives, no weird fillers. And then boom. Suddenly, Buster is acting like he's starring in his own dog food commercial. Plus, it's packed with superfoods. Buster's gut, fine. His fur, shiny. And his energy, let's just say, I'm the one getting tired now. Luca just doesn't eat it. He inhales it. I've never seen him this excited for food ever. Lily's been zooming around like she's in a dog park Olympics. Oh, and bonus. Hunger Tale kibble does not stink up the room like other dog food. Because when they love their food, they love you more. ಬೊಕ್ಕ ತಲೆಯ ಸಮಸ್ಯೆಗೆ ಎಂದೇ ಗುಡ್ ಬೈ ಹೇಳಿ ಭೇಟಿ ಮಾಡಿ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಸೌಜಾ ಆರ್ಕಿಡ್, ಲಕ್ಷ್ಮೀದಾಸ್ ಜ್ಯುವೆಲರಿ ಕೆಳಗೆ, ಕೆಎಂಸಿ ಆಸ್ಪತ್ರೆಯ ಹತ್ತಿರ, ಜ್ಯೋತಿ ಬಲ್ಮಠ ರೋಡ್, ಮಂಗಳೂರು. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಅಂಬಲ್ಪಾಡಿ, ಉಡುಪಿ. ಗ್ಲಾಸ್, ಅಲ್ಯೂಮಿನಿಯಂ ಸ್ಲೈಡಿಂಗ್ಸ್, ಎಸಿಪಿ ಶೀಟ್ಸ್, ಪಿವಿಸಿ ಡೋರ್ಸ್, ಸೀಲಿಂಗ್ ಮೆಟೀರಿಯಲ್ಸ್ ಮತ್ತು ಹಾರ್ಡ್ವೇರ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಎಂದೇ ಭೇಟಿ ಕೊಡಿ. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಕಾರ್ತಿಕ್ ಎಸ್ಟೇಟ್ ಹತ್ತಿರ, ಅಂಬಲ್ಪಾಡಿ ಬೈಪಾಸ್ ರೋಡ್, ಉಡುಪಿ. ಮತ್ತು ಹುಡುಗಿ ಬಂದ್ಲು ಭಾರಿ ಹಾರಿಯ, ನಾನು ನನ್ನ ದೋಸ್ತು ಅಂದ್ರೆ ಭಾರಿ ಹಾರಿಯ, ಎಲ್ಲದಕ್ಕೂ ಅತ್ತು ಅಂದ್ರೆ ಭಾರಿ ಹಾರಿಯ, ತುತ್ತುವಾಗಿ ತುತ್ತು ಬಿದ್ದೆ ಹಾರಿ ಹಾರಿಯ. ಮತ್ತು ಹುಡುಗಿ ಬಂದ್ರೆ ಭಾರಿ ಹಾರಿಯ, ನಾನು ನನ್ನ ದೋಸ್ತು ಅಂದ್ರೆ ಭಾರಿ ಹಾರಿಯ, ಎಲ್ಲದಕ್ಕೂ ಅತ್ತು ಅಂದ್ರೆ ಭಾರಿ ಹಾರಿಯ, ತುತ್ತುವಾಗಿ ತುತ್ತು ಬಿದ್ದೆ ಹಾರಿ ಹಾರಿಯ.
सोते हो रे ಮತ್ತು ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು Tandagais Foundation registered Bajpayee in association with MAPS Group of Institutions Mangaluru ಇವರ ಜಂಟಿ ಆಶ್ರಯದಲ್ಲಿ ಆಗ್ತಾ ಇರುವಂತಹ ಬಿಗ್ಗೆಸ್ಟ್ ಡಾನ್ಸ್ ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ ಟಿವಿಯಲ್ಲಿ ಬರ್ತಾ ಇರುವಂತಹ ಈ ಶೋ ಸಂವತ್ ಅಬೀಟ್ ಆಫ್ ಡಾನ್ಸ್. ನಮ್ಮ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲ ಸ್ಪಾನ್ಸರ್ಸ್ಗೆ ನಾವು ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಈ ಒಂದು ಫೈನಲ್ ರೌಂಡಲ್ಲಿರುವಂತಹ ಲಾಸ್ಟ್ ಫೈನಲಿಸ್ಟನ್ನು ಕರೆಯುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ ಶ್ರೀಶಾ. ಶಿ ಈಸ್ ಟೋಟಲಿ ರೆಡಿ ಟು ಮೆಸ್ಮರೈಸ್ ಆಲ್ ಆಫ್ ಅಸ್. ಚಪ್ಪಾಳೆಯ ಶಬ್ದ ಇನ್ನಷ್ಟು ಜೋರ when we have the last finalist Shrisha on stage.
This program is presented by Tanta Guys Foundation Registered Budget Pay in association with MAPS Groups of Institutions Mangaluru. Sponsored by Hunger Tale. Co-sponsored by Mantra IXC Fashion, Natural Hair Fixing Center. Powered by Srinidhi Glass and Aluminium Extrusions and Rudramsha Constructions. ಶ್ರೀಶಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇವ್ರದ್ದು ಎಲ್ಲ ಟೋನ್ ಮಣಿಕಾಂತ್ ಸರ್ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಇವ್ರದ್ದು ಟೋನ್ ಇಷ್ಟೇ. ಥ್ಯಾಂಕ್ ಯು. ಓಕೆ, ಆಯಿತು, ಅದೇ ಟೋನಲ್ಲಿರುತ್ತೆ. ಸೊ ದಟ್ ಪಿಚ್ ವಿಲ್ ಬಿ ದ ಸೇಮ್ ಅಲ್ವಾ? ಹೌದು. ಇದು ಸ್ವಲ್ಪ ಕೆಳಗೆ ಬಂದು ರೈಟ್. ಹೇಗೆ ಅನ್ನಿಸ್ತಾ ಉಂಟು ಶ್ರೀಶಾ ಪರ್ಫಾರ್ಮೆನ್ಸ್? ಖುಷಿ ಆಗ್ತಿತ್ತು. ತುಂಬ ಖುಷಿ ಆಯ್ತು. ಈ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ದು ಮಾಡಿದ್ದ ಅಲ್ಲ ಕೊರಿಯೋಗ್ರಾಫರ್ ಹೇಳಿದಕ್ಕೆ ಮಾಡಿದ್ದ? ನನ್ಗೆ ಇಷ್ಟ ಆಗಿ ಮಾಡಿದ್ದು. ರಿಯಲಿ? ಯಸ್. ಯಾಕೆ ರೆಟ್ರೋ ಸಾಂಗ್ಸ್ ಅಂದ್ರೆ ನಿಮ್ಗೆ ಇಷ್ಟನಾ? ಹೌದು. ಯಾವ್ದು ಸಾಂಗ್ ಇದ್ರಲ್ಲಿ ಇಷ್ಟರಲ್ಲಿ ಯಾವ್ದು ಬೆಸ್ಟ್? ಲಾಸ್ಟ್ ಒನ್. ಪಿಯಾತು, ಆ ಸಾಂಗ್ ತುಂಬ ಇಷ್ಟ. ಹೇಳಿ ಒಂದ್ಸಲ ಹಾಡಿ. ಪಿಯಾತು ಪಿಯಾ ಮೇ ಪಿಯಾತು ಲಂಕತು. ಇದು ಯಾವ ಪದ್ಯ? ರಿಮಿಕ್ಸ್ ವರ್ಷನ್, ರಿಮಿಕ್ಸ್. ಪಿಯಾತು ಗೊತ್ತಾಯ್ತು, ಅದಾದ್ಮೇಲೆ ಸೆಕೆಂಡ್ ಲೈನ್ ಯಾವುದು? ಲಂಕತು ಅಷ್ಟೇ ಗೊತ್ತಿರೋದು ನನಗೆ. ಪಿಯಾತು ಅಬ್ ತೋ ಆಜಾ ಗೊತ್ತಿಲ್ಲ. ಲೋಗೋಕೋ ಎಲ್ಲಿಂದ ಬಂದಿದ್ದು? ಪಿಯಾತು ಲೋಗೋಕೋ. ಸೊ ದಿಸ್ ಇಸ್ ಅ ನ್ಯೂ ರಿಮಿಕ್ಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟ್. ಎನಿವೇಸ್, ನಿಮ್ಮ ಕೊರಿಯೋಗ್ರಾಫರ್ ಯಾರು? ಅವಿನಾಶ್ ಸರ್ ಆ್ಯಂಡ್ ದಿವ್ಯಾ ಮ್ಯಾಮ್. ಅವಿನಾಶ್ ಸರ್ ಆ್ಯಂಡ್ ದಿವ್ಯಾ ಮ್ಯಾಮ್ ಮತ್ತೆ ವೇದಿಕೆಗೆ ಬರಬೇಕು. ಸೊ ಹೇಗೆ ಅನ್ನಿಸ್ತಾ ಇದೆ? ನಿಮ್ಮದು 2 ಕಂಟೆಸ್ಟೆಂಟ್ ಫೈನಲ್ಸ್ ಅಲ್ಲಿ ಇದ್ದಾರೆ. ಖುಷಿ ಆಗ್ತಿದೆ ಫೈನಲಿಗೆ ಸೆಲೆಕ್ಟ್ ಆಗಿರೋದು. ಇವ್ರು ಖುಷಿ ಆದರೂ ಹೀಗೆ, ಬೇಜಾರಾದರೂ ಹೀಗೆ, ರಾತ್ರಿ ಆದರೂ ಹೀಗೆ, ಬೆಳಿಗ್ಗೆ ಬೇಗ ಶೂಟಿಂಗ್ ಕರೆದ್ರೂ ಹೀಗೆ. ನೀವು ಹೇಗೆ ಮಕ್ಕಳಲ್ಲಿ ಎನರ್ಜಿ ಹೇಗೆ ತುಂಬಿಸ್ತೀರಾ? ನನಗೆ ಬೇಕು. ಈಗ ನಾನು ನಿಮ್ಮ ಸ್ಟೂಡೆಂಟ್ ಆಗಿ ಬಂದರೆ ಹೇಗೆ ಎನರ್ಜಿ ತುಂಬಿಸ್ತೀರಾ? ಆಲ್ರೆಡಿ ನಿಮ್ಮ ಹತ್ರನೇ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಬೂಸ್ಟ್ ಅಪ್ ಮಾಡಿ. 100 ಮಾರ್ಕ್ಸ್ ಸರ್ ನಿಮ್ಗೆ, ಇದಕ್ಕಂತೂ 100 ಮಾರ್ಕ್ಸ್. ಹುಷಾರಿದ್ದಾರೆ, ನೋಡಿರ್ತಾರ ಅಲ್ಲ, ಹುಷಾರಿದ್ದಾರೆ. ಬಟ್ ರಿಯಲಿ ನೈಸ್. ಎವ್ರಿ ಟೈಮ್ ಯು ಕಮ್ ಅಪ್ ವಿತ್ ದ ಕಾಂಟೆಸ್ಟೆಂಟ್, ಪರ್ಫಾರ್ಮೆನ್ಸ್ ಆಗಿರಲಿ, ಕಾಸ್ಟ್ಯೂಮ್ ಆಗಿರಲಿ, ಲೈಕ್ ಬೋತ್ ಗಿವ್ ಯುವರ್ 100%. ಇಟ್ ಲುಕ್ಸ್ ರಿಯಲ್ ಟ್ರೀಟ್ ಟು ದಿ ಐಸ್. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಒಂದು ಕಂಟೆಸ್ಟೆಂಟ್ ಅವರು ಚೆನ್ನಾಗಿ ಮಾಡ್ತಾರೆ, ದ್ಯಾಟ್ ಈಸ್ ಅಪ್ ಟು ದೆಮ್. ಆದರೆ ನಿಮ್ಮ 100%ಅನ್ನು ಕೊಟ್ಟು ವಿಜುವಲಿ ಯು ಮೇಕ್ ಇಟ್ ಲುಕ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅಷ್ಟೇನಾ? ಬೇರೆ ಏನಾದರೂ ಹೇಳಲಿಕ್ಕಿದೆಯಾ? ಓಕೆ, ಶ್ರೀಶಾ ಬಗ್ಗೆ ಹೇಳಿ. ಶ್ರೀಶನ್ ಬಗ್ಗೆ ಅಂದರೆ ಅವಳು ಯಾವ ಡಾನ್ಸ್ ಕೊಟ್ಟರು ಮಾಡ್ತಾಳೆ, ಯಾವ ಫಾರ್ಮ್ ಕೊಟ್ಟರು ಮಾಡ್ತಾಳೆ. ನಾಟಿ ಇದ್ದಾರಾ? ತುಂಬ. ನಿಮ್ಗೆ ಯಾವ್ದಾದ್ರು ಪ್ರ್ಯಾಂಕ್ ಮಾಡಿದ್ದು, ಆದರೆ ಉಪದ್ರ ಮಾಡಿದ್ದು ಏನಾದ್ರು ಇದೆಯಾ? ಇಲ್ಲ, ಆ ಥರ ಇಲ್ಲ. ಹೇಳಿದ್ದನ್ನು ಮಾಡ್ತಾರೆ. ಹಾಂ, ರೈಟ್. ಹಿಂಗೆ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಕ್ಲಾಸಲ್ಲೂ. ನೀವು ಆ ಪದ್ಯ ಒಂದು ಕಲ್ತು ವಾಪಸ್ ಬಂದು ಹೇಳಬೇಕಾಯ್ತಾ? ರೈಟ್. ಓಕೆ, ಸೊ ವಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಹೋಲ್ ಜರ್ನಿ? ಇವತ್ತು ಕ್ವಾರ್ಟರ್ ಫಿನಾಲೆ ಆಯಿತು, ಸೆಮಿಫಿನಾಲೆ ಆಯಿತು, ಫೈನಲ್ಸ್ ಆಯಿತು, ಫೈನಲ್ ಪರ್ಫಾರ್ಮೆನ್ಸ್ ಆಯಿತು. ನಿಮಗೆ ಇಷ್ಟ ಆಗಿದ್ದು ಪರ್ಫಾರ್ಮೆನ್ಸ್ ಆಗಿರಲಿ, ಯಾವುದು ಬೆಸ್ಟ್ ಪಾರ್ಟ್, ಖುಷಿ ಆಗಿದ್ದು ನಿಮಗೆ? ಕೃಷ್ಣ ಸಾಂಗ್ ಡ್ಯಾನ್ಸ್ ಮಾಡಿದ್ದು, ಆವಾಗ ಖುಷಿ ಆಯಿತು. ನೀವು ಅದು ಡ್ಯುಯೆಟಿಂಗ್ ಮಾಡಿದ, ಗ್ರೂಪಿಂಗ್ ಮಾಡಿದ್ದು? ಡ್ಯುಯೆಟಿಂಗ್ ಮಾಡಿದ್ದಲ್ವಾ, ಅದು ನಿಮಗೆ ತುಂಬ ಇಷ್ಟ ಆಯಿತು. ರೈಟ್. ಸೊ ಕಂಗ್ರ್ಯಾಚುಲೇಷನ್ಸ್. ಇವತ್ತು ಫಿನಾಲೆಯಲ್ಲಿ ಇದ್ದೀರಾ. ಟ್ರೋಫಿ ಯಾರ ಮನೆಗೆ ಹೋಗುತ್ತೆ ನಮಗೆ ಗೊತ್ತಿಲ್ಲ, ಆದರೆ ಇವತ್ತು ಈ ವೇದಿಕೆಗೆ ಬಂದಿರುವಂಥ 7 ಕಂಟೆಸ್ಟೆಂಟ್ಸ್ ಆರ್ ಈಕ್ವಲಿ ಎಲಿಜಿಬಲ್ ಟು ಬಿ ದ ವಿನ್ನರ್ಸ್. ಸೊ ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ನಮ್ಮ ಇನ್ನೋರ್ವ ಫೈನಲಿಸ್ಟ್ ಶ್ರೀಶಾ ಅವರಿಗೆ. ಸೊ ವಿ ಗೋ ಟು ದ ಜಡ್ಜಸ್. ಯಾರ ಹತ್ರ ಕೇಳುವ? ನೀವು ಹೇಳಬೇಡಿ, ನೀವು ರೀಮಿಕ್ಸ್ ಮಾಡಿಕೊಂಡು, ರಾಜೇಶ್ ಸಾಗರ್ ಮಾಡಿಕೊಂಡು, ನಿಖಿತಾ ಭಟ್ ಮಾಡಿ ಏನೆಲ್ಲ ಮಾಡ್ತೀರಾ. ಸೊ ವಿ ಗೋ ಡೈರೆಕ್ಟ್ಲಿ ಟು ರಾಜೇಶ್ ಭಟ್ ಸರ್. ಹಲೋ ಸರ್. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಅಂತ ಹೇಳಿದ್ರಿ? ಅವಿನಾಶ್. ಓಕೆ, ನಾವು ಮಿಕ್ಸ್ ಮಾಡುವ, ಅವಿಶ್ರೀ ಅಂತ ಮಾಡುವಲ್ಲ. ಓಕೆ, ಚೆನ್ನಾಗಿತ್ತು ಸರ್. ಆಗ ಹೇಳಿದಾಗೆ ದಂಪತಿಯಲ್ಲಿ ನೀವು ಪತಿ ದಮ್ಮಲ್ಲೇ ಇರೋದು ಆಗ ಪ್ರೂವ್ ಆಯಿತು. ಇನ್ಸ್ಟ್ರೂಮೆಂಟ್ ಇವರು ಕರೆಂಟಲ್ಲಿಂದ ಬರೋದು. ಆದರೆ ಬ್ರಿಲಿಯಂಟ್ ಇನ್ಸ್ಟ್ರೂಮೆಂಟ್, ಭಾರಿ ಸ್ಟ್ರಾಂಗ್ ಇದ್ದಾರೆ ಅವರು. ಹೌದು, ನೋಡಿ ಸೂಪರ್ ಕೌಂಟರ್. ಓಕೆ, ಬಟ್ ಜೋಕ್ಸ್ ಅಪಾರ್ಟ್ ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸ್ ಶ್ರೀಶಾ ಅಂದರೆ ಏನು ಹೇಳ್ತಾರೆ ಗೊತ್ತಾ ಸರ್, ನಿಮಗೆ ಒಂದು ಇಂಥ ಸ್ಟೂಡೆಂಟ್ ಯಾವಾಗಲೂ ಬೇಕು. ನೀವು ಪರ್ಫಾರ್ಮ್ ಮಾಡಿದ್ರೆ ಒಂದು ಪರ್ಫಾರ್ಮರ್ ಬೇಕಂತ ಹೇಳ್ತೇವೆ. ಎಲ್ಲರೀಗ ಸರ್ ಹೇಳಿಕೊಟ್ರು ಅಥವಾ ಸ್ಟೇಜ್ ಇದೆ ತುಂಬ ಫೈನಲ್ ಹಾಗೆ ಮಾಡೋದು, ಬಟ್ ಆ ಸೀರಿಯಸ್ನೆಸ್ ಬೇಕು, ಮಸ್ಟ್ ಬೇಕು ಈ ವೇದಿಕೆಗೆ. ಬಟ್ ಇಲ್ಲಿ ಇವಳು ಉಲ್ಟಾ ಮಾಡಿದಲ್ಲ, ಬಹುಶಃ ಅದೇ ರಿಮಿಕ್ಸ್. ಯಾಕೆಂದರೆ ಯಾರು ಎಂತ ಬೇಕಾದ್ರೆ ಮಾಡಲಿ, ನಾನು ಫುಲ್
ಫುಲ್ಲು ಜಾಯ್ಫುಲ್ಲಾಗಿ ಮಾಡ್ತೇನೆ ಅಂತ. ಸೊ ಆ ಥರ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ ಅವಳು. ಅಂದರೆ ನಾವು ಒಂದು ಯಾವುದಾದ್ರು ನಾವು ಖುಷಿಯಾಗಿ ನಾವೇ ಗುನುಗ್ತಾ ಬಾತ್ರೂಮ್ ಸಿಂಗರ್ಸ್ ಅಥವಾ ಹಾಡ್ತೀವಲ್ಲ ಆ ಥರ ಪರ್ಫಾರ್ಮೆನ್ಸ್ ನಮಗೆ ಯಾವುದು ಇಷ್ಟ. ಕೆಲವರು ಕಷ್ಟಪಟ್ಟು ಡ್ಯಾನ್ಸ್ ಮಾಡಿದ್ರು, ಇದು ಇಷ್ಟಪಟ್ಟು ಡ್ಯಾನ್ಸ್ ಮಾಡಿದ್ದು ಆ ಥರ ಮಾಡಿದ್ದಾಳೆ. ಬಟ್ ಈ ವೇದಿಕೆಗೆ ನಾವು ಇನ್ನೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು ವೇದಿಕೆಗಿಂತ ಈ ಸ್ಟೇಜಿಂದ ಫೈನಲ್ ಆಗಿದ್ದರಿಂದ. ಅದು ಬಿಟ್ಟರೆ ನಿಮ್ಮ ಡ್ಯಾನ್ಸ್ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಜಾಯ್ಫುಲ್ ಆಗಿತ್ತು ಅಂತ ಹೇಳ್ತೇವಲ್ಲ ಅದನ್ನು ನೀವು 100% ಮಾಡಿದಿರಿ. ಬಟ್ ಲ್ಯಾಕ್ಸ್ ತುಂಬ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಈ ಸಿಲೆಕ್ಷನಲ್ಲಿ ಈ ಸ್ಟೇಜಿಗೆ ಇಷ್ಟೊಂದು ಅಂದರೆ ಸ್ಟ್ರಾಂಗ್ ಟಕ್ಕರ್ ಇರುವಂಥದ್ದು ಡ್ಯಾನ್ಸ್ ಅಂತ ಹೇಳೋದಿಲ್ಲ. ಬಟ್ ನಾನು ಹೇಳಿದಲ್ಲ, ಡ್ಯಾನ್ಸ್ ಒಂದು ಪೀಸ್ಫುಲ್ಲಾಗಿ ಜಾಯ್ಫುಲ್ಲಾಗಿ ಮಾಡಿದ ಡ್ಯಾನ್ಸ್ ಅಂದರೆ ಶ್ರೀಶಾಂತ್ ಡ್ಯಾನ್ಸ್. ತುಂಬ ಎಂಜಾಯ್ ಮಾಡಿದ್ರಿ ನೀವು ಹೇಳಿದಾಗೆ. ಆ ಹಾಡು ಎಷ್ಟು ಖುಷಿ ನಿಮಗೆ, ಹಾಡು ಬರೋದಿದ್ರು ಅದರ ಟ್ಯೂನ್ ನಾನು ಯಾವಾಗಲೂ ಹೇಳಿಕೊಂಡಲ್ಲ, ಹಾಡಿಗೆ ಮತ್ತು ಟ್ಯೂನಿಗೆ ತುಂಬ ವ್ಯತ್ಯಾಸ. ಯಾಕೆಂದರೆ ಈ ನಿಮ್ಮ ಹೆಸರು ಶ್ರೀಶಾ ಅಕ್ಷರದಲ್ಲಿ ಬರೀಲಿಕ್ಕಿಲ್ಲ, ಈಗ ಅಲ್ವಾ, ಅದಕ್ಕೇನು ಹೇಳೋದು ನಾದ, ಅದನ್ನು ಬರೀಲಿಕ್ಕಾಗೋದಿಲ್ಲ. ಸೊ ಹಾಗೆ ನೀವು ಜಾಯ್ಫುಲ್ ಆಗಿ ಅದನ್ನು ತಗೊಂಡು ಏನು ಅದರ ಟ್ಯೂನ್ ಉಂಟು ನಾದನ್ನು ಇಟ್ಕೊಂಡ್ರೆ ನಿಮಗೆ ಲಿರಿಕ್ಸ್ ಗೊತ್ತಿಲ್ಲ, ಲಿರಿಕ್ಸ್ ಫಿಯಾತು ಮತ್ತು ಇನ್ನೊಂದು ಕಡೆಯಿಂದ ಅಲ್ವಾ. ಹಾಗಾಗಿ ಸೊ ಅದಕ್ಕೆ ಹೇಳೋದು ಜಾಯ್ಫುಲ್ಲಾಗಿ ಮಾಡಿದಿರಿ. ಅದು ಬಿಟ್ಟರೆ ಇದರೊಳಗೆ ಬೇರೆ ಬ್ಯಾಡ್ ಕಾಮೆಂಟ್ ಏನಿಲ್ಲ, ಖುಷಿಯಾಗಿತ್ತು, ನಮಗೂ ನೋಡ್ಲಿಕ್ಕೆ ಖುಷಿಯಾಗಿತ್ತು. ಬಟ್ ಈ ಸ್ಟೇಜಿಗೆ ಇನ್ನೂ ಸ್ಟ್ರಾಂಗ್ ಬೇಕಿತ್ತು ಅಂತ ನನ್ನ ಫೀಲಿಂಗ್ ಅಷ್ಟೇ. ಓಕೆ, ಅದು ಬಿಟ್ಟರೆ ನೀವು ಸೂಪರ್, ನಿಮ್ಮ ಸ್ಮೈಲ್ ಸೂಪರ್. ಸ್ಪೆಷಲಿ ಬೆಸ್ಟ್ ಕಾಂಪ್ಲಿಮೆಂಟ್ ಕಾಸ್ಟ್ಯೂಮ್, ಫುಲ್ಲು ಶೈನಿಂಗ್ ಲಕ ಅಂತ ಇತ್ತು. ಸೊ ಅದು ಬಿಟ್ಟರೆ ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತು. ಏನು ಟೆನ್ಷನ್ ಮಾಡಬೇಡಿ, ಖುಷಿಯಾಗಿ ಮಾಡಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು. ನಿಮಗೆ ಕೂಡ ಕೊರಿಯೋಗ್ರಾಫರ್ಸಿಗೂ ಥ್ಯಾಂಕ್ಸ್ ಅ ಲಾಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಗೋಯಿಂಗ್ ಟು ನಿಖಿತಾ. Shrisha means energy, but today Shrisha was little dull. Why is that? But you have taken a huge risk, Shrisha. Don't cry there. By jumping from that height, that's a huge achievement. See, don't cry. We will feel bad if you cry there. Only for your improvisation. See, you have tried a new form, right? ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಯು ಹ್ಯಾವ್ ಟ್ರೈಡ್ ಅ ನ್ಯೂ ಫಾರ್ಮ್ ವಿಚ್ ಇಸ್ ದ ಬೆಸ್ಟ್, ವಿಚ್ ಈಸ್ ಯೂನಿಕ್. ಕರೆಕ್ಟ್ ನೋ? ಲಾಸ್ಟ್ 2 ರೌಂಡ್ಸ್ ನೀವೆಂತ ಮಾಡ್ತಿದ್ರಿ? ಯು ಡಿಡ್ ಅ ಸೆಮಿ ಕ್ಲಾಸಿಕಲ್ ಥಿಂಗ್, ಬಟ್ ದಿಸ್ ಇಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಸ್ಟೈಲ್, ನ್ಯೂ ಸ್ಟೈಲ್ ಕಲಿತ್ರಿ. ಯು ಶುಡ್ ಬಿ ಗ್ರೇಟ್ಫುಲ್ ದ್ಯಾಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, your expression was good, your costume was good, you are a true performance, Shrisha. Be happy for that. You are a finalist, you are a winner. True. So don't get demotivated. This is a small step. There is a huge achievement behind you. You have to see that. Okay? All the best, dear. Thank you, ma'am. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ಹೇಳಿದ ಹಾಗೆ ನಾನು ಅವ್ರು ಹೊರಗೆ ಬಂದ ಕೂಡಲೇ ಇಲ್ಲಿ ಐ ಡೋಂಟ್ ನೋ ಇಫ್ ಇಟ್ಸ್ ವಿಸಿಬಲ್, ಇಲ್ಲೊಂದು ಮೊಳಬೆ ಆಗಿ ಬಂದಿದೆ ಗುಂಡು. ಸೊ ಆಸ್ಟ್ ವಾಟ್ ಹ್ಯಾಪನ್ಸ್ ಲೈಕ್ ಇಲ್ಲ ಅದು ಮೊದಲೇ ಇತ್ತು. ಇಟ್ ವಾಸ್ ನಾಟ್ ಮೊದಲೇ ಇತ್ತು, ಅದು ಪರ್ಫಾರ್ಮೆನ್ಸಲ್ಲಿ ಎಲ್ಲೋ ಆಗಿದ್ದು. ಬಟ್ ಶಿ ಡಸ್ ನಾಟ್ ವಾಂಟ್ ಟು ರಿವೀಲ್. ದಟ್ ಇಸ್ ಲೈಕ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅವರಲ್ಲಿ ಇರೋದು. ಸೊ ಅಷ್ಟು ನೋವು ಇದ್ದರು, ಅಷ್ಟು ತಾಗಿದ್ರು ಕೂಡ ಇಟ್ಸ್ ಲೈಕ್ ಆಲ್ ಓಕೆ ಅನ್ನುವಂಥದ್ದು. ಎಸ್ ಮ್ಯಾಮ್, ಓಕೆ ಮ್ಯಾಮ್ ಅನ್ನುವಂಥದ್ದು, ದ್ಯಾಟ್ಸ್ ಅ ಸ್ಪಿರಿಟ್, ದ್ಯಾಟ್ಸ್ ಅ ಪ್ಲಸ್ ಪಾಯಿಂಟ್. ಸೊ ವರ್ಕ್ ಆನ್ ಇಟ್, ರೈಟ್? ವಿಲ್ ಗೋ ಟು ದ ನೆಕ್ಸ್ಟ್ ಜಡ್ಜ್. ಮಾತಾಡಲಾ? ನೀವು ಅಳ್ತಿರಾದ್ರೆ ಅವ್ರು ಮಾತಾಡಲ್ಲ, ಅವ್ರು ತುಂಬ ಸೆನ್ಸಿಟಿವ್. ಅವರು ಫಿಲ್ಮಲ್ಲಿ ಮಾತ್ರ ವಿಲನ್, ಇಲ್ಲಾಂದರೆ ರಿಯಲ್ ಹೀರೋ ಅವರು. ಕೇಳೋದಾ? ಹಾಂ, ಕೇಳುವ. ಪ್ಲೀಸ್ ಸರ್, ಅನೂಪ್ ಸಾಗರ್ ಸರ್ ಕಮೆಂಟ್ಸ್ ಕೊಡಿ, ಹೇಳಿ. ಪ್ಲೀಸ್ ಸರ್, ಅನೂಪ್ ಸಾಗರ್ ಸರ್ ಕಮೆಂಟ್ ಕೊಡಿ. ಪ್ಲೀಸ್ ಬೇಡ ಮೇಡಮ್. ಶ್ರೀಶಾ ತುಂಬ ಚೆನ್ನಾಗೇ ಇತ್ತು. ಅದಕ್ಕೆ ನಿಮ್ಮ ಅವ್ರು ಹೇಳಿದಾಗೆ ನಾದ ಎಲ್ಲ ಮಿಕ್ಸ್ ಆಗಿ, ನಂದು ಮೈಕೋಟಿಗೆಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ. ಅಳುವಂಥದ್ದು ಏನೂ ಇಲ್ಲ. ಆ್ಯಕ್ಚುಲಿ ನೀವು ತುಂಬ ಚೆನ್ನಾಗೇ ಮಾಡಿದ್ದೀರಿ. ಪ್ರಾಬ್ಲಮ್ ಏನಂದರೆ ನಿಮ್ಮ ಪರ್ಫಾರ್ಮೆನ್ಸ್ ನಾವು ಮೊದಲು ನೋಡಿದ್ದೀವಲ್ಲ, ಅವಾಗ ನಮ್ಮ ಥರ ಒಂದು ಪ್ಲ್ಯಾನ್ ಇರತ್ತೋ. ಶ್ರೀಶಾ ಅವಳು ಬಂದಾಗ ಲಾಸ್ಟ್ ಟೈಮ್ ಅದು ಸೆಮಿ ಕ್ಲಾಸಿಕಲ್ ಮಾಡಿದ್ರು, ಎನರ್ಜಿ ಲೆವೆಲಲ್ಲಿ 0.5 ಕಮ್ಮಿ ಇತ್ತು. ಅದು ಬಿಟ್ಟರೆ ನಿಮ್ಮದು ಸ್ಟೆಪ್ಸ್ ಆಗಿರಲಿ, ಸಾಂಗ್ ಸೆಲೆಕ್ಷನ್ ಆಗಿರಲಿ, ನಿಮ್ಮ ಕಾಸ್ಟ್ಯೂಮ್ ಆಗಿರಲಿ, ನಿಮ್ಮ ಎಕ್ಸ್ಪ್ರೆಷನ್ ಆಗಿರಲಿ, ಯಾವುದ್ರಲ್ಲೂ ಕಮ್ಮಿ ಆಗಿಲ್ಲ. ಅಂದರೆ ನೆಕ್ಸ್ಟ್ ಫ್ಯೂಚರ್ ನಿಮಗೊಂದು ಇಂಪ್ರೂವ್ಮೆಂಟಿಗೋಸ್ಕರ ಮ್ಯಾಮ್ ನಿಮಗೊಂದು ಜಸ್ಟ್ ಒಂದು ಚಿಕ್ಕದಾಗಿ ಒಂದು ಪಾಯಿಂಟ್ಸ್ ಕೊಟ್ಟಿದ್ದು ಅಷ್ಟೇನಾ? ನಿಮಗೆ ಸ್ವಿಮ್ಮಿಂಗ್ ಬರ್ತದಾ? ಇಲ್ಲ. ಅಷ್ಟು ಮೇಲಿಂದ ಒಳ್ಳೆ ನೀರಲ್ಲಿ ಹಾರಿದಾಗೆ ಹಾರಿದ್ರಿ ಮಾರ್ರೆ ನೀವು. ಧೈರ್ಯ. ನೀವು ಇದು ಪ್ರಾಕ್ಟೀಸ್ ಹೇಗೆ ಮಾಡಿದ್ರಿ? ಹೀಗೆ ಬೆಡ್ ಹಾಕಿ ಹಾರಿದ್ದ? ಎಷ್ಟು ಸರಿ ಮಾಡಿದ್ದೀರಿ? ತುಂಬ ಸರಿ ಮಾಡಿದ್ದೀರಾ? ಇಲ್ಲ ಇಲ್ಲ. ಇದು ತಲೆಗೆ ಅವಮಿತ ಆಗಿದ್ದ ಅಥವಾ ಇವತ್ತಾಗಿದ್ದ? ಇವತ್ತಲ್ವಾ? ಇಟ್ಸ್ ಓಕೆ, ಚಂದ ಕಾಣ್ತದೆ. ಇಲ್ಲೇ ಒಂದು ಸ್ವಲ್ಪ ಚೇಂಜ್ ಎಕ್ಸ್ಟ್ರಾ ತಲೆ ಬಂದಂಗೆ ಆಗಿದೆ, ಬಟ್ ಇಟ್ಸ್ ಓಕೆ, ವರಿ ಮಾಡಬೇಡಿ. ಸಿ ಯುವರ್ ಡ್ಯಾನ್ಸ್ ವಾಸ್ ಗುಡ್, ದ ಸ್ಟೆಪ್ಸ್ ವಾಟ್ ಯು ಡಿಡ್ ಎವ್ರಿಥಿಂಗ್ ವಾಸ್ ಗುಡ್. ಲೈಕ್ ನಿಮ್ಮ ಕೊರಿಯೋಗ್ರಾಫರ್ ಏನು ಹೇಳ್ಕೊಟ್ಟಿದ್ದಾರೆ ನೀವು ಅದನ್ನು ಕರೆಕ್ಟಾಗಿ ಮಾಡಿದಿರಿ. 1.5 ಎನರ್ಜಿ ಒಂದು ಕಮ್ಮಿ ಇತ್ತು. ನಾವು ಶ್ರೀಶಾ ನಿಮ್ಮನ್ನು ಸೂಪರ್ಬಾಗಿ ನೋಡಿದ್ದೀವಿ, ಇವತ್ತು ಸೂಪರ್ಬಾಗಿ ಮಾಡಿದ್ದೀರಿ. ಬಟ್
0.5 ಒಂದು ಕಮ್ಮಿ ಆಗಿತ್ತು ಅಷ್ಟೇ. ಯಾಕಂದರೆ ರೆಟ್ರೋಲಿ ನಾರ್ಮಲ್ ಸಾಂಗ್ ಇದ್ದಾಗ ಅದು ಟ್ಯೂನ್ ಏನಿರುತ್ತೆ ಒಂದೇ ಬಿ ಪಿ ಎಮ್ ಹೋಗ್ಬೇಕಾದ್ರೆ ತುಂಬ ಈಸಿ ಇರುತ್ತೆ. ಬಟ್ ಅದು ರೀಮಿಕ್ಸ್, ಆ ರೀಮಿಕ್ಸಲ್ಲಿ ಅಷ್ಟೆಲ್ಲ ಸ್ಟೆಪ್ಸ್ ಹಾಕಿ ಸಾಂಗ್ ಚೇಂಜಸ್ ಆಗ್ತಾ ಇದೆ, ನಿಮ್ಮದು ಎನರ್ಜಿ ಲೆವೆಲ್ಲು ಚೇಂಜ್ ಆಗ್ತಾಯಿದೆ, ಪ್ಲಸ್ ನಿಮ್ಮ ಎಕ್ಸ್ಪ್ರೆಷನ್ನು ಚೇಂಜ್ ಆಗ್ತಾಯಿದೆ. ತುಂಬ ಕಷ್ಟದ ಕೆಲಸ, ಅಷ್ಟೆಲ್ಲ ಮಾಡಿದ್ರೆ ನೀವು ತುಂಬ ದೊಡ್ಡ ವಿಷಯ. ಸೊ ಒನ್ಸ್ ಅಗೇನ್ ಕಾಂಗ್ರ್ಯಾಚುಲೇಷನ್ಸ್. ಕೊರಿಯೋಗ್ರಾಫರ್ಸ್ ಅವ್ರು ತುಂಬ ಸ್ಮಾರ್ಟ್ ಇದ್ದಾರೆ, ನಿಮ್ಗೆ ಏನು ಇಷ್ಟ ಇದೆ ಅದನ್ನೇ ಕೊಟ್ಟಿದ್ದಾರೆ. ಸೊ ಅವ್ರು ಎಲ್ಲ ಕಂಟೆಸ್ಟೆಂಟ್ ಅವರು ಸ್ಟೂಡೆಂಟ್ಗಳಿಗೆ ಅವ್ರಿಗೆ ಏನು ಇಷ್ಟ ಇದೆ, ಅವ್ರು ಯಾವುದ್ರಲ್ಲಿ ಪ್ಲಸ್ ಇದ್ದಾರೆ ಅದನ್ನು ಕೊಡ್ತಾರೆ. ಸೊ ಅವಿನಾಶ್ ಆ್ಯಂಡ್ ದಿವ್ಯಾ ಮ್ಯಾಮ್, ನಿಮ್ಮಿಬ್ಬರ ಕೆಲಸ ಫಸ್ಟಿಂದನೂ ಈಗಲೂ ತುಂಬ ಒಳ್ಳೆಯದಾಗಿದೆ, ತುಂಬ ಒಳ್ಳೆಯಾಗಿದೆ ಕಾಸ್ಟ್ಯೂಮ್ಸ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. Thank you, sir. Thank you so much, judges. Now going to our special celebrity guest. ಹಾ ಕೇಳುವ? ಹಾ ಕೇಳುವ. ಗುರ್ತಾ ಇದೆಯಾ ಅವ್ರದ್ದು? ಇಲ್ಲ. ನೀವು ಪರಿಚಯ ಮಾಡ್ಕೊಳ್ಳಿ. Hi, sir. Srisha, I've got a thing for you. Hi, Srisha. My name is Manikant Kadri. Say hello. Hello, sir. How are you? I'm fine. The whole conversation I was watching you do this. Sir, you should see the whole series. She was like that only. You are looking like a doll. ಆ ಒಂದು ಅದೇನು ಕೋರಿ ಪುಕ್ಕನ ಹಕ್ಕಿ ಗರಿನ ಏನದು. And I love the beads on your hair. Beautiful. You are looking gorgeous. And ತುಂಬ ಚೆನ್ನಾಗಿತ್ತು. The song selection, everything was good because I am seeing you for the first time. Judges have seen you from the beginning of the contest. So ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವಿನಾಶ್ ಆ್ಯಂಡ್ ದಿವ್ಯಾ ಮ್ಯಾಮ್, ಒಂದೇ ಒಂದು ರಿಕ್ವೆಸ್ಟ್, ಚಿಕ್ಕ ಮಕ್ಕಳು ನಮಗೆ ಅವರು ಅಷ್ಟೆಲ್ಲ ಮೇಲಿಂದ ಹಾರೋದು ನೋಡೋಕ್ಕಾಗಲ್ಲ, ನನಗೆ ಆಲ್ರೆಡಿ ಹಾರ್ಟ್ ವೀಕ್ ಇದೆ. ಸೊ ದಯವಿಟ್ಟು ಅಂಥ ಟಫ್ ಟಾಸ್ಕ್ಗಳನ್ನು ಕೊಡಬೇಡಿ, ಒಂದು ಸಿನ್ಸಿಯರ್ ರಿಕ್ವೆಸ್ಟ್. ಏನಾದರೂ ಏಟಾದರೆ ಅಂತ, ಐ ಆಮ್ ಸಾರಿ, ಐ ಶುಡ್ ನಾಟ್ ಟೆಲ್ ದಿಸ್ ಹಿಯರ್, ಬಟ್ ಸ್ಟಿಲ್ ತುಂಬ ಕಷ್ಟ ಆಗುತ್ತೆ. ಐ ವಾಸ್ ಲೈಕ್ ವಾಟ್ ಈಸ್ ದಿಸ್, ನೋಡಿದರೆ ಕೆಳಗೆ ಬೆಡ್ ಇದೆ, ಮತ್ತೆ ಗೊತ್ತಾಯ್ತು ನನಗೆ. ಟೇಕನ್ ಆಲ್ ದ ಪ್ರಿಕಾಷನ್ಸ್, ಬಟ್ ಸ್ಮಾಲ್ ಕಿಡ್ಸ್, ಒಂದು ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ. ಬಟ್ ಅದರ್ ದೆನ್ ದಟ್ ಬ್ಯೂಟಿಫುಲ್ ಸಾಂಗ್ ಸೆಲೆಕ್ಷನ್ ಸರ್, ಎವ್ರಿಥಿಂಗ್ ವಾಸ್ ಗುಡ್. ಶಿ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್ ಆ್ಯಂಡ್ ಆಲ್ ದ ಬೆಸ್ಟ್ Srisha, all the best, all the best. Thank you, sir. God bless you. Thank you so much, sir. ಸೊ ಈಗ ಪರಿಚಯ ಆಯ್ತಾ ಅವ್ರದ್ದು? ಹಾಂ, ಗುರ್ತಾಯಿತು. ಓಕೆ, ವಾಪಸ್ ಹೋಗಿ ಅವರ ಸಾಂಗ್ಸನ್ನು ಕೇಳಬೇಕು, ಅಂದರೆ ಕರೆಕ್ಟ್ ಲಿರಿಕ್ಸನ್ನು ನೋಡಿ ಕಲಿಬೇಕು. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್. ಸೊ ದಿಸ್ ಇಸ್ ಅ 7th ಫೈನಲಿಸ್ಟ್, ನಮ್ಮ ಸಂವಾದ ಬೀಟ್ ಆಫ್ ಡಾನ್ಸ್ನಲ್ಲಿ ಇರುವಂಥ 7th ಫೈನಲಿಸ್ಟ್. ಇವರಿಗೆ ಮೆಮೆಂಟೋನ ಕೊಡಬೇಕು ಅಂತ ಹೇಳಿ ಡೈಜಿ ವರ್ಲ್ಡ್ನ ಪರವಾಗಿ ಸ್ಟಾನಿ ಸರ್ನ್ನು ಕರೀತಾ ಇದ್ದೇವೆ. I request you to kindly join us. ಅದೇ ರೀತಿಯಲ್ಲಿ ತಂಡ ಗೈಸ್ ಫೌಂಡೇಶನ್ ವತಿಯಿಂದ ಸೂರಜ್ ಶೆಟ್ಟಿ ಆ್ಯಂಡ್ ದ ಹೋಲ್ ಟೀಮ್, ಆರ್ಗನೈಸಿಂಗ್ ಟೀಮ್ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ಲೀಸ್. ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ ಸೇರಿ. So we have a gift hamper from Avishkar Surgicals from Bangalore. ಅದೇ ರೀತಿಯಲ್ಲಿ ನಮ್ಮ ಮೇನ್ ಸ್ಪಾನ್ಸರ್ ಆಗಿರುವಂತಹ ಹಂಗರ್ ಟೇಲ್ ಅವರ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಪ್ರೇಮ್ ಫ್ಯಾಷನ್ ಬಜ್ಪೆ ಅವರ ವತಿಯಿಂದ ಇರುವಂತಹ ಒಂದು ಉತ್ತಮವಾದಂತಹ ಗಿಫ್ಟ್ ಹ್ಯಾಂಪರ್, ಹಾಗೂ ಅಮ್ಮ ಬೇಕರಿ ಬಜ್ಪೆ ಅವರ ವತಿಯಿಂದ ಸ್ವೀಟ್ ಬಾಕ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಆಲ್ ಆರ್ ಸ್ಪಾನ್ಸರ್ಸ್. ಸಂವತ ಬೀಟ್ ಆಫ್ ಡಾನ್ಸ್ ಡೈಜಿ ವರ್ಲ್ಡ್ ನಲ್ಲಿ ಬರುವಂತಹ ರಿಯಾಲಿಟಿ ಶೋ, ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲೆಯಲ್ಲಿರುವಂತಹ 7th ಫೈನಲಿಸ್ಟ್ ಅವರಿಗೆ ಶ್ರೀಶಾಪ್ಗೆ ಒಂದ್ಸಲ ಜೋರಾದ ಚಪ್ಪಾಳೆ. Can we make some noise? Awesome. ನೀವು ನೋಡ್ತಾ ಇದ್ದೀರಾ ಡೈಜಿ ವರ್ಲ್ಡ್ ವಾಹಿನಿಯಲ್ಲಿ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲಿ, ತಂಡ ಗೈಸ್ ಫೌಂಡೇಶನ್ ರಿಜಿಸ್ಟರ್ಡ್ ಬಜ್ಪೆ, ಅದರ ಜೊತೆಗೆ ಮ್ಯಾಪ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮ್ಯಾಂಗ್ಳೂರ್ ಇವರ ಸಹಯೋಗದಲ್ಲಿ ಆಗ್ತಾ ಇರುವಂತಹ ಸಂವತ ಬೀಟ್ ಆಫ್ ಡಾನ್ಸ್. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂಥ ಎಲ್ಲರಿಗೆ ನಮ್ಮ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೇವೆ. ವಿ ಹ್ಯಾವ್ ಆರ್ ಕೋ ಸ್ಪಾನ್ಸರ್ಸ್ ವಿತ್ ಅಸ್, ಮಂತ್ರ IXC ಫ್ಯಾಷನ್, ರುದ್ರಾಂಶ ಕನ್ಸ್ಟ್ರಕ್ಷನ್ಸ್, ನ್ಯಾಚುರಲ್ಸ್ ಹೇರ್ ಫಿಕ್ಸಿಂಗ್ ಸೆಂಟರ್ ಮಂಗಳೂರು, ಅದೇ ರೀತಿಯಲ್ಲಿ ಶ್ರೀನಿಧಿ ಅಲ್ಯೂಮಿನಿಯಂ ಆ್ಯಂಡ್ ಗ್ಲಾಸ್, ಅಂಬಲ್ಪಾಡಿ ಉಡುಪಿ. ಈ ಎಲ್ಲ ಸ್ಪಾನ್ಸರ್ಸ್ಗೆ ನಮ್ಮ ದೊಡ್ಡ ದೊಡ್ಡ ಥ್ಯಾಂಕ್ಸನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ನಿಮ್ಗೆಲ್ಲರಿಗೂ ಅಭಿನಂದನೆಯನ್ನು ಕೋರ್ತಾ ಇದ್ದೇವೆ. ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ನಲ್ಲಿ ಬರುವಂತಹ ಈ ಮಕ್ಕಳ ಡಾನ್ಸ್ ರಿಯಾಲಿಟಿ ಶೋ, ದ ಬಿಗ್ಗೆಸ್ಟ್ ಎವರ್ ಡಾನ್ಸ್ ರಿಯಾಲಿಟಿ ಶೋ ಫೈನಲ್ಸಲ್ಲಿ ನಾವಿದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಫಿನಾಲೆ ರಿಸಲ್ಟ್ಸ್ ಅನೌನ್ಸ್ ಆಗೋದ್ರಲ್ಲಿದೆ. ಸೊ ಬಿಫೋರ್ ದ್ಯಾಟ್, ಅ ಬಿಗ್ ಥ್ಯಾಂಕ್ಸ್ ಟು ಎವ್ರಿಬಡಿ ಹೂ ಹ್ಯಾಸ್ ಸಪೋರ್ಟೆಡ್ ದಿಸ್. This program is presented by Tanta Guys Foundation, registered Bajape.
in association with MAPS Groups of Institutions, Mangaluru. Sponsored by Hunger Tale. Co-sponsored by Mantra IXC Fashion, Natural Hair Fixing Center. Powered by Srinidhi Glass and Aluminium Extrusions and Rudramsha Constructions. ಚಾನಲಲ್ಲಿ ಬರಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಇರೋದಿಲ್ಲ, ಒಂದು ಫುಲ್ ಟೀಮ್ ವರ್ಕ್ ಆಗಬೇಕಾಗತ್ತೆ. ತಂಡ ಗೈಸ್ ಫೌಂಡೇಶನ್ನ ಫುಲ್ ಟೀಮ್ನ ಜೊತೆಗೆ ನಮಗೆ ಸಹಕಾರವನ್ನು ನೀಡಿದವರು ಡೈಜಿ ವರ್ಲ್ಡ್ನ ಟೀಮ್ನವರು. ವಿ ವುಡ್ ಲೈಕ್ ಟು ರೆಕಗ್ನೈಸ್ ಅ ಫ್ಯೂ ಪೀಪಲ್. ಹೆಸರು ಹೇಳಿದ ಹಾಗೆ ದಯಮಾಡಿ ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ತಂಡ ಗೈಸ್ನ ಟೀಮ್ನಿಂದ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕ್ಯಾನ್ ವಿ ಹ್ಯಾವ್ ಸೂರಜ್ ಶೆಟ್ಟಿ ಆನ್ ದ ಸ್ಟೇಜ್ ಪ್ಲೀಸ್? ಮೊದಲಾಗಿ ಎಪಿಸೋಡ್ಸ್ ಎಷ್ಟು ಸುಂದರವಾಗಿ ಬರಬೇಕು ಅಂತ ಹೇಳಿದ್ರೆ ಎಡಿಟರ್ ಇನ್ಚಾರ್ಜ್ ಆಗಿರ್ತಾರೆ. ಅದೆಷ್ಟೋ ಕಂಟೆಂಟ್ ಸ್ಟೇಜ್ ಮೇಲೆ ಬಂದರೂ ಕೂಡ ಎಪಿಸೋಡ್ ವೈಸ್ ಆಗಿ ಅದನ್ನು ಕರೆಕ್ಟಾಗಿ ಎಡಿಟ್ ಮಾಡಿ ಎಪಿಸೋಡಿಗೆ ಹಾಕುವಂಥದ್ದು ಎಡಿಟರ್ನ ಕೆಲಸ. ಆ್ಯಂಡ್ ಎಕ್ಸಲೆಂಟ್ ಎಡಿಟರ್ ನಮ್ಮ ಜೊತೆ ಇದ್ದಾರೆ ನಿತಿನ್ ಕಣಾವ್ ಅವರು. ಜೋರಾದ ಚಪ್ಪಾಳೆ ಹಾಗೂ ಅಭಿನಂದನೆ. ಕ್ಯಾನ್ ವಿ ಹ್ಯಾವ್ ಯು ಆನ್ ದ ಸ್ಟೇಜ್ ಪ್ಲೀಸ್ ನಿತಿನ್? ಥ್ಯಾಂಕ್ ಯು ಸೋ ಮಚ್ ನಿತಿನ್. ಅದೇ ರೀತಿಯಲ್ಲಿ ಡೈಜಿ ವರ್ಲ್ಡ್ ಮೀಡಿಯಾ ಎಕ್ಸಿಕ್ಯೂಟಿವ್ ಆಗಿರುವಂಥ ಮಾನಸ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಕೂಡ ಅಭಿನಂದನೆಗಳು. ಇನ್ ಸ್ಟುಡಿಯೋ ಅಥವಾ ಏನೇ ಸಪೋರ್ಟ್ ಬೇಕಿದ್ರೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾನಸ. ಐ ರಿಕ್ವೆಸ್ಟ್ ಯು ಟು ಕಮ್ ಅಂಡ್ ರಿಸೀವ್ ಅ ಮೊಮೆಂಟೋ ಫ್ರಮ್ ತಂಡ ಗೈಸ್ ಟೀಮ್. ಹಾಗೆ ಕ್ಯಾಮ್ರಾದಲ್ಲಿ ಸಪೋರ್ಟ್ ಮಾಡಿದಂಥ ಕ್ಯಾಮ್ರಾಮೆನ್, ನಾವೆಲ್ಲರೂ ಸ್ಕ್ರೀನಲ್ಲಿ ಲೈವ್ ಆಗಿ ಕಾರ್ಯಕ್ರಮ ನೋಡುವಾಗ ಅವ್ರು ಯಾವಾಗಲೂ ಲೆನ್ಸ್ನ ಮುಖೇನ ನೋಡ್ತಾರೆ, ಯಾಕಂದರೆ ಟಿ ವಿಯಲ್ಲಿ ಯಾವ ರೀತಿ ಬರ್ತದೆ ಅನ್ನುವಂಥದ್ದು ಐಡಿಯಾ ಅವ್ರಿಗೆ ಮಾತ್ರ ಇರುತ್ತದೆ. ಸೊ ಕ್ಯಾಮ್ರಾದಲ್ಲಿ ಸಪೋರ್ಟ್ ಮಾಡಿದಂಥ ಕಿರಣ್, ಹರೀಶ್, ಶಿವಪ್ರಸಾದ್, ಜೇಮ್ಸ್ ಆ್ಯಂಡ್ ಅರವಿಂದ್ ದಯಮಾಡಿ ನಮ್ಮ ಜೊತೆ ವೇದಿಕೆಯಲ್ಲಿ ಸೇರ್ಕೊಳ್ಬೇಕು. ಆಲ್ ದ ಕ್ಯಾಮ್ರಾ ಪೀಪಲ್. ಕುಡ್ಲಾ ಎಂಟರ್ಟೈನರ್ಸ್ ಜಿಮ್ಮಿಯಲ್ಲಿ ನಮಗೆ ಸಪೋರ್ಟ್ ಮಾಡಿದಂಥ ಅವಿನಾಶ್ ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಸೇರ್ಕೊಳ್ಬೇಕು. ಹಾಡಿನ ತಾಳಕ್ಕೆ ಹೆಜ್ಜೆಯ ನಾದಕ್ಕೆ ಕುಣಿಯುವ ಮನಸ್ಸನ್ನು ಬೆಳೆಸುವ ವೇದಿಕೆ, ಕುಣಿತದ ಪ್ರತಿಭೆಯ ಸಾಧಿಸುವ ವೇದಿಕೆ. ಅದೇ ರೀತಿಯಲ್ಲಿ ಸೌಂಡ್ಸ್ ಆ್ಯಂಡ್ ಲೈಟ್ಸನ್ನು ನೀಡಿ ಸಪೋರ್ಟ್ ಮಾಡಿದಂತಹ ಮುರಳಿ, ಪಿಕ್ಸಾರ್ಟ್ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್, ಮುರಳಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ವೀರಮಾರುತಿ ಮಲ್ಟಿ ಜಿಮ್ ಕಿನ್ನಿಗೋಳಿ ನಮಗೆ ಬೌನ್ಸರ್ಸನ್ನು ನೀಡಿ ಸಪೋರ್ಟ್ ಮಾಡಿದ್ದಾರೆ. ವೀರಮಾರುತಿ ಮಲ್ಟಿ ಜಿಮ್ ಕಿನ್ನಿಗೋಳಿ, ಥ್ಯಾಂಕ್ ಯು. ಹೆಸರನ್ನು ಹೇಳದೇ ಇರೋರು ಇನ್ನಷ್ಟು ಎಷ್ಟೋ ಜನ ಇದ್ದಾರೆ, ಯಾಕೆಂದರೆ ಇಟ್ ಇಸ್ ಆಲ್ವೇಸ್ ಟೀಮ್ ವರ್ಕ್. ಕ್ಯಾಮ್ರಾದ ಎದುರುಗಡೆ, ಹಿಂದ್ಗಡೆ, ಟೀಮ್ನ ಹಿಂದ್ಗಡೆ, ಸ್ಕ್ರೀನ್ನ ಹಿಂದ್ಗಡೆ, ಗ್ರೀನ್ ರೂಮಲ್ಲಿ ಅಥವಾ ಬ್ಯಾಕ್ ಸ್ಟೇಜಲ್ಲಿ ಹೆಲ್ಪ್ ಮಾಡಿದಂಥ ಎಷ್ಟೋ ಜನ ಇದ್ದಾರೆ. ಮೇ ಬಿ ತಂಡ ಗೈಸ್ನ ಟೀಮ್ನಿಂದ ಆಗಿರ್ಬೋದು, ಡೈಜಿ ವರ್ಲ್ಡ್ನಿಂದ ಟೀಮಿಂದ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರಿಗೆ ಬಿಗ್ ಬಿಗ್ ಥ್ಯಾಂಕ್ಸ್. ಯಾಕಂದರೆ ಎಲ್ಲರ ಸಪೋರ್ಟ್ ಇಲ್ಲದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್. This program is presented by Tanta Guys Foundation Registered Vajipe in association with MAPS Groups of Institutions, Mangaluru. Sponsored by Hunger Tale. Co-sponsored by Mantra IXC Fashion, Natural Hair Fixing Center. Powered by Srinidhi Glass and Aluminium Extrusions and Rudramsha Constructions. ಆ್ಯಂಡ್ ಫೈನಲಿ ದ ಮೋಸ್ಟ್ ಅವೈಟೆಡ್ ಮೊಮೆಂಟ್, ದ ಜಡ್ಜ್ಮೆಂಟ್ ಹೇಳುವಂಥ ಸಮಯ ಬಂದಿದೆ. ಆದರೆ ಈ ಜಡ್ಜ್ಮೆಂಟ್ ಹೇಳಲಿಕ್ಕೆ ನನಗೆ ಜಡ್ಜ್ಮೆಂಟ್ ಲಿಸ್ಟು ಸಿಕ್ಕಿಲ್ಲ, ಮೆಸೇಜಲ್ಲಿ ಟೆಕ್ಸ್ಟು ಬರಲಿಲ್ಲ. ಸೊ ಇದನ್ನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಜಡ್ಜಸ್ ನಮ್ಮ ವೇದಿಕೆಗೆ ಬರಬೇಕಾಗುತ್ತೆ. ಸೊ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ವಂಡರ್ಫುಲ್ ಟ್ರಯೋ ಜಡ್ಜಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಡೆಡಿಕೇಶನ್ ಆ್ಯಂಡ್ ಟೈಮ್. ಅನೂಪ್ ಸಾಗರ್, ನಿಖಿತಾ ಆ್ಯಂಡ್ ರಾಜೇಶ್ ಭಟ್ ಹಾಟ್ ಸೀಟನ್ನು ಬಿಟ್ಟು ಸ್ಟೇಜಿಗೆ ಬರಬೇಕು. ವೆಲ್ಕಮ್ ಬ್ಯಾಕ್ ಟು ದ ಸ್ಟೇಜ್. ಜೋರಾದ ಚಪ್ಪಾಳೆ ಫಾರ್ ಆರ್ ಲವ್ಲಿ ಜಡ್ಜಸ್. ರೈಟ್, ನಮ್ಮ ಜಡ್ಜಸ್ ಬಂದಿದ್ದಾರೆ, ಹಾಟ್ ಸೀಟನ್ನು ಬಿಟ್ಟು ಹಾಟ್ ರಿಸಲ್ಟ್ಸ್ ಅನ್ನು ತಗೊಂಡು ಬಂದಿದ್ದಾರೆ. ಪ್ಲೀಸ್ ಜಾಯ್ನ್ ಅಸ್ ಆನ್ ದ ಸ್ಟೇಜ್. ಅದೇ ರೀತಿಯಲ್ಲಿ ನಮ್ಮ ಮೈನ್ ಸ್ಪಾನ್ಸರ್ಸ್ ಆಗಿರುವಂಥ ಹಂಗರ್ ಟೇಲ್ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ನಮ್ಮ ಇಡೀ ರಿಯಾಲಿಟಿ ಶೋಗೆ ಸಪೋರ್ಟ್ ಮಾಡಿದ್ದಾರೆ. ಆನ್ ಬಿಹಾಫ್ ಆಫ್ ದ ಹೋಲ್ ಟೀಮ್ ಆಫ್ ಹಂಗರ್ ಟೇಲ್ಸ್ ವಿ ಹ್ಯಾವ್ ಶವೀನಾ ಪ್ರಭಾಕರ್ ಮ್ಯಾಮ್. ಪ್ಲೀಸ್ ಜಾಯ್ನ್ ಅಸ್ ಆನ್ ದ ಸ್ಟೇಜ್ ಫಾರ್ ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಅದೇ ರೀತಿಯಲ್ಲಿ ಡೈಜಿ ವರ್ಲ್ಡ್ ಟಿವಿಯಲ್ಲಿ ಬರ್ತಾ ಇರುವಂಥ ಈ ರಿಯಾಲಿಟಿ ಶೋ, ಆ ತಂಡದ ಪರವಾಗಿ ಸ್ಟ್ಯಾನಿ ಸರ್ ನಮ್ಮ ಜೊತೆ ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. And of course, the Tanda Guys team. Thunderous applause for the Tanda Guys team. ಸೂರಜ್ ಶೆಟ್ಟಿ ಹಾಗೂ ತಂಡದವರು ದಯಮಾಡಿ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಸೇರ್ಕೊಳ್ಬೇಕು. ಆ್ಯಂಡ್ ಇಟ್ ಈಸ್ ಫೈನಲಿ ಟೈಮ್ಸ್ ಫಾರ್ ರಿಸಲ್ಟ್ಸ್. ಯಾರು ವಿನ್ ಆಗ್ತಾ ಇದ್ದಾರೆ ಅನ್ನುವಂತಹ ಕುತೂಹಲ ನಮಗೆಲ್ಲರಿಗೂ ಕಾಡ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಉತ್ತರ ಸಿಗಲಿಕ್ಕಿದೆ. ಪ್ರಾರಂಭ ಅಂತ ಹೇಳಿದ ಮೇಲೆ ಅಂತ್ಯ ಆಗಲೇಬೇಕು. ರಿಯಾಲಿಟಿ ಶೋ ಆಡಿಷನ್ನಿಂದ ಪ್ರಾರಂಭ ಆಗಿ ಇವತ್ತು ಫೈನಲ್ ಸ್ಟೇಜ್ನಲ್ಲಿ ಅಂತ್ಯ ಆಗ್ತಾ ಇದೆ. ಅಂತ್ಯ ಆಗುವಾಗ ಕೆಲವರು ವಿಜೇತರು ಅಲ್ಲದೆ ಇರ್ಬೋದು, ಆದರೆ ಸೋತವರಂತೂ ಖಂಡಿತ ಯಾರೂ ಇಲ್ಲ. ಇಡೀ ಜರ್ನಿಯಲ್ಲಿ ಫೈನಲಿಸ್ಟ್ ಆಗಿ ಸಿಲೆಕ್ಟ್ ಆಗಿರುವಂಥ 7 ಜನ
ಪಾರ್ಟಿಸಿಪೆಂಟ್ಸ್ ಡೆಫಿನೆಟ್ಲಿ ವಿಜೇತರು. ಸೊ ರಿಸಲ್ಟ್ಸನ್ನು ಅನೌನ್ಸ್ ಮಾಡೋದಕ್ಕಿಂತ ಮೊದಲು ಮತ್ತೊಮ್ಮೆ ಆ 7 ಮಕ್ಕಳಿಗೆ ಜೋರಾದ ಚಪ್ಪಾಳೆ. ದೇ ಹ್ಯಾವ್ ಬೀನ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಎನರ್ಜಿ, ಎಂಥೂಸಿಯಾಸಮ್, ಕ್ರಿಯೇಟಿವಿಟಿ, ಕಾಸ್ಟ್ಯೂಮ್, ಅವರ ಸ್ಟೇಜ್ ಸೆಟ್ಟಿಂಗ್, ಎವ್ರಿಥಿಂಗ್ ವಾಸ್ ಏಕ್ ಸೆ ಬಡ್ಕರ್ ಏಕ್. ಜಡ್ಜಸ್ಸಿಗೆ ಡೆಫಿನೆಟ್ಲಿ ಕಷ್ಟ ಆಗಿರ್ಬೋದು, ಬಟ್ ಥ್ಯಾಂಕ್ ಗಾಡ್ ಐ ವಾಸ್ ನಾಟ್ ದ ಜಡ್ಜ್. ಸೊ ನಾವು ಖುಷಿಯಾಗಿ ಇಲ್ಲಿ ಹೆಸರನ್ನು ಅನೌನ್ಸ್ ಮಾಡುವಾಗ ಕಷ್ಟದಲ್ಲಿ ಮಾರ್ಕ್ಸ್ ಹಾಕ್ತಾ ಇದ್ರು. ಬಟ್ ಕುಡೋಸ್ ಟು ಯು, 3 ಜನರಿಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೇವೆ. ಯಾಕಂದರೆ ಈ ಜಡ್ಜ್ಮೆಂಟನ್ನು ಮಾಡೋದು ಅಷ್ಟು ಕಷ್ಟಕರವಾಯಿತು. ಡು ಯು ವಾಂಟ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಬಿಫೋರ್ ಅನೌನ್ಸಿಂಗ್ ದ ರಿಸಲ್ಟ್ಸ್? ಸೊ ನಾನು ಯಾವಾಗಲೂ ಹೇಳೋದುಂಟಲ್ಲ, ಹಾಗೇನೆ ಮುಖದಲ್ಲಿ 3/4 kg ಸ್ಮೈಲ್, ಕಣ್ಣಲ್ಲಿ 1/4 kg ಸ್ಟೈಲ್. ನಮ್ಮ ತಂಡದ ಗೈಸ್ ಹಾಗೆ ಎಲ್ಲ ಈ ದೈಜವಳ್ಳಿ ಈ ಸೂಪರ್ ಕಾರ್ಯಕ್ರಮಕ್ಕೆ ಜೋರಾದ ಕ್ವಿಂಟಾಲ್ ಗಟ್ಟಲೆ ಚಪ್ಪಾಳೆ ಬರಲಿ ಅಂತ ಹೇಳ್ತಾ, ಜಡ್ಜ್ಮೆಂಟ್ ಅವರು ಹೇಳಿದಾಗೆ ಕಷ್ಟ ಹೌದು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಡ್ಯೂಟಿ ಅದು. ನಾನು ಆಗಲೇ ಹೇಳಿದೆ, ಎಲ್ಲ ತಪ್ಪುಗಳನ್ನು ಹುಡುಕೋದೇ ನಮ್ಮ ಹುಡುಕಿ ಇದು ಮಾಡ್ತೇವೆ ಅಂತ. ಬಟ್ ನಾವೆಲ್ಲರೂ ಕಲೆಯ ಆರಾಧಕರು. ಕಲೆಗೆ ನಾವು ಮೋಸ ಮಾಡಿದ್ರೆ ನಮಗೆ ನಾವು ಮೋಸ ಮಾಡಿದಾಗೆ. ಹಾಗಾಗಿ ನಮ್ಮ ಹತ್ರ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಎಷ್ಟು ನಿಷ್ಠಾವಂತರ ಅಷ್ಟು ಖಂಡಿತವಾಗ್ಲೂ ಮಾಡಿದ್ದೇವೆ. ಅದರಲ್ಲಿ ಡೆಫಿನೆಟ್ಲಿ ನಾವು ಅದಕ್ಕೆ ಮೋಸ ಮಾಡೋದಿಲ್ಲ. ಒಂದು ಪಕ್ಷ ನಮ್ಮದೇ ಸ್ಟೂಡೆಂಟ್ಸ್ ಇದ್ದರೂ ನಾವು ಮಾರ್ಕ್ ಕೊಡೋದಿಲ್ಲ. ಯಾಕೆಂದರೆ ಯಾವುದು ಬೆಸ್ಟ್ ಇರ್ತದೆ ಅದು ಆರ್ಟ್, ಅದು ನಟರಾಜ ಅಥವಾ ಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಆರಾಧನೆ ಮಾಡೋದಂದರೆ ನಾವು ಕಲೆಗೆ ಬೆಲೆ ಇದ್ದರೆ ಮಾತ್ರ, ಬೆಂಬಲ ಇದ್ದರೆ ಮಾತ್ರ ನಿಮ್ಮ ಚಪ್ಪಾಳೆ ಬರೋದು. ಹಾಗಾಗಿ ಅದೆಲ್ಲ ಬರಬೇಕಾದ್ರೆ ಆಶೀರ್ವಾದ ಆಗಿ ಬರಬೇಕು. ಮತ್ತು ಯಾರು ವಿನ್ ಆಗ್ತಾರೆ ಅದೆಲ್ಲ ಸೆಕೆಂಡ್ರಿ. ಯಾಕೆಂದರೆ ಒಂದು ಲೈಫ್ ಹೇಗೆ ಅಂದರೆ, ಒಂದು ಕ್ರಿಕೆಟ್ ಮ್ಯಾಚಲ್ಲಿ 6 ಬಾಲ್ ಇದ್ದಾಗಂತೆ, ಫಸ್ಟ್ ಬಾಲ್ ಮಿಸ್ ಆಯಿತು. ಇದು ಯಾರು ವಿನ್ ಆಗ್ತಾರೆ, ವಿನ್ ಆಗದವರಿಗೆಲ್ಲ. ವಿನ್ ಆಗದೇ ಇದ್ದರು ಕೆಲವರು ಫಸ್ಟ್ ಬಾಲಲ್ಲಿ 6 ಹೊಡಿಬೋದು, ಏನಾಗ್ಬೋದು, ಕೆಲವರಿಗೆ 2ನೇ ಬಾಲ್ ಮಿಸ್ ಆಗ್ಬೋದು, 3rd ಬಾಲ್, 4th ಬಾಲ್, 5th ಬಾಲ್ ಮಿಸ್ ಆಗಿ 6th ಬಾಲ್ಗೆ 6 ಹೊಡೆಯುವಂತೆಲ್ಲ ಆಗ್ತಿರ್ತಾರೆ. ಹಾಗಾಗಿ ಒಂದೊಂದು ದಿವಸ ಒಬ್ಬರದ್ದು ಇರ್ತದೆ. ಅದು ಏನೇ ಆದರೂ ಏನೇ ಆಗಲಿ ಮುಂದೆ ಸಾಗ್ತಾ ಇರಬೇಕು ಅನ್ನೋದೇ ಲೈಫ್. ಶೋ ಮಸ್ಟ್ ಗೋ ಆನ್. ಹಾಗೆ ಲೈಫ್ ಕೂಡ ನಾವು ಪ್ರೈಸ್ ಕೊಟ್ಟರು, ಕೊಡದಿದ್ರು, ಬರದಿದ್ರು ಲೈಫ್ ಹೋಗ್ತಾ ಇರ್ತದೆ. ಕಾಲಾಯ ತಸ್ಮೈ ನಮಃ. ಅದನ್ನು ಫೇಸ್ ಮಾಡುವಂಥ ಶಕ್ತಿ, ಸಾಮರ್ಥ್ಯ ದೇವರು ಕಾಣಿಸ್ತಾರೆ. ಅದನ್ನು ನಾವು ಮನಸ್ಸಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಬೇಕು. ಒಂದು ವೇದಿಕೆಗೆ ಬರಬೇಕಾದ್ರೆ ಯೋಗ ಬೇಕು, ಆ ಯೋಗ್ಯತೆಯನ್ನು ಬೆಳೆಸಬೇಕು, ಅದಕ್ಕೆ ಯೋಗ್ಯತೆ ಉಳಿಸ್ಕೊಳ್ಬೇಕು. ಅದನ್ನೆಲ್ಲ ಮಾಡಿ ನೀವು ಎಲ್ಲರೂ ಬರೀ ಪ್ರತಿಯೊಬ್ಬರು ಅಂತಲ್ಲ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬರು ಇದ್ದಾರಲ್ಲ, ಅವರಿಗೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಪೇರೆಂಟ್ಸ್, ಅದಕ್ಕೆ ಸಪೋರ್ಟ್ ಮಾಡಿದವರು, ಸೆಟ್ಟಿಂಗ್ ಮಾಡಿದವರು, ಮುಂದಿಂದ ಹಿಂದಿಂದ ಸೈಡಿಂದ ಮೇಲಿಂದ ಕೆಳಗಿದ್ದವರು ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಪಾರ್ಟ್ ಎಲ್ಲ ಜಡ್ಜಸ್ ಸೇರಿ ನಾವು ಜಸ್ಟಿಫೈ ಮಾಡಿದ್ದೇವೆ ಅಂತ ನಮಗೆ ಖಂಡಿತವಾಗ್ಲೂ ಮನಸ್ಸಿಗೆ ಉಂಟು. ಮತ್ತು ಕೆಲವು ಸ್ವಲ್ಪ ಮಧ್ಯದಲ್ಲಿ ಒಂದು ಪರ್ಫಾರ್ಮೆನ್ಸ್ ಆಚೀಚಾಗಿ ಬೇಸರಿಸ ಉಂಟು. ಯಾಕಂದರೆ ಅಷ್ಟು ಒಳ್ಳೆಯದಾಗುವಾಗ ನಮಗೆ ಮಿಸ್ ಆಯ್ತಲ್ಲ ಅಂತ, ಒಂದು ಒಳ್ಳೆ ಹುಡುಗ ಮಿಸ್ ಆದ ಅಂತ ಭಯಂಕರ. ಅದರಲ್ಲಿ ಸಹ ಒಂದು ಕೃಷ್ಣ ಪರಮಾತ್ಮ ಅಂತಾರೆ, ಹೇಳ್ತಾರೆ, ಹುಡುಗಿಯರ ಜೊತೆ ಒಬ್ಬ ಹುಡುಗ ಇದ್ದದ್ದು, ಅವನನ್ನೇ ನಾವು ಸ್ವಲ್ಪ ಇಶ್ಯೂ ಆಯಿತು, ಸಮ್ ಹೆಲ್ತ್ ಪ್ರಾಬ್ಲಮ್, ವಾಟ್ ಎವರ್ ಏನಾಯಿತು, ಅಲ್ಲೊಂದು ಪ್ರಾಬ್ಲಮ್ ಆಯಿತು. ಬಟ್ ಅದಕ್ಕೆ ಎಲ್ಲರೂ ಪೇರೆಂಟ್ಸ್ ಸಮೇತ ಸೇರಿ, ಕೊರಿಯೋಗ್ರಾಫರ್ ಸೇರಿ ಒಳ್ಳೆ ಡಿಸಿಷನ್ ತಗೊಂಡು, ಅವರ ಒಪಿನಿಯನ್ ಮುಖಾಂತರ ನಮಗೆ ಯಾವುದು ಕಷ್ಟ ಕೊಡದೆ ಅವರು ಡಿಸಿಷನ್ ಮಾಡಿಕೊಂಡು ಅದನ್ನು ಮುಂದುವರಿಸಿದರು. ಹಾಗಾಗಿ ಅವ್ರಿಗೆ ಕೂಡ ಆ ಒಂದು ಸ್ಪೋರ್ಟಿವ್ನೆಸ್ಗೆ ಒಂದು ಸರಿ ಜೋರಾದ ಚಪ್ಪಾಳೆ ಬರಬೇಕಂತ ಹೇಳ್ತಾ, ನಾವು ನಿಜವಾಗ್ಲೂ ನಮ್ಮ ಎಷ್ಟು ನಿಷ್ಠೆಯಲ್ಲುಂಟು ಅಷ್ಟು ನಿಷ್ಠೆಯಲ್ಲಿ ಮಾಡಿದ್ದೇವೆ. ಆ್ಯಂಡ್ ಇದನ್ನು ಖಂಡಿತವಾಗ್ಲೂ ನೀವು ಮಾತ್ರ ಅಲ್ಲ, ಎಲ್ಲರೂ ಒಪ್ತಾರೆ ಆರ್ಟಿಸ್ಟ್ಗಳಾದವರು ಅಂತ ಹೇಳ್ತಾ, ಆಮೇಲೆ ಕೊನೆಯದಾಗಿ ನನ್ನ ಪರ್ಸ್ನಲ್, ನನ್ನ ಸೂರಜ್ ಶೆಟ್ಟರು ಬಹಳ ಆಪ್ತರು. ಅವರ ಪ್ರೀತಿಗೋಸ್ಕರ ನಾವು ಬಂದಿದ್ದಿಲ್ಲಿ. ಹಾಗಾಗಿ ಅವರ ನಮ್ಮ ಬಾಂಡಿಂಗ್ ಯಾವಾಗಲೂ ಉಂಟು. ಹಾಗಾಗಿ ಅವರು ಆಗಲೇ ಹೇಳಿದ್ದಾರೆ, ಅವರಿಗೊಂದು ಜೋರಾದ, ಅವರೆಲ್ಲ ತಂಡಕ್ಕೆ ಜೋರಾದ ಚಪ್ಪಾಳೆ. ಫೈನಲ್ ಅನೌನ್ಸ್ಮೆಂಟ್ ಯಾರು ಬರಲಿಕ್ಕಿಲ್ಲ, ನಾವೇ 3 ಜಡ್ಜಸ್ಗಳು ಅಲ್ಲಿ ಡಿಸೈಡ್ ಮಾಡಿ ಇಲ್ಲಿ ಬರಬೇಕು. ಆಮೇಲೆ ಅದನ್ನೇ ರೂಲ್ಸ್ ಆಗಿದೆ. ಸೊ ಹಾಗಾಗಿ ನಮ್ಮಿಂದ ಎಷ್ಟಾಗಿದೆ ಅಷ್ಟನ್ನು ಖಂಡಿತವಾಗ್ಲೂ ಶ್ರದ್ಧೆಯಿಂದ ಮಾಡಿದ್ದೇವೆ. ಮತ್ತೆಲ್ಲ ದೇವರಿಗೆ ಬಿಟ್ಟದ್ದು, ಆ್ಯಂಡ್ ಕಲಾವಿದರು ಬಿಟ್ಟದ್ದು, ಕಲಾಭಿಮಾನಿಗಳಿಗೆ ಬಿಟ್ಟದ್ದು. ಥ್ಯಾಂಕ್ ಯು ಸೋ ಮಚ್. 3 ಜನರು ಜಡ್ಜಸ್ನ ಪರವಾಗಿ ಒಬ್ಬರೇ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋ ಮೋರ್ ಅಡು, ವಿ ಆರ್ ಗೋಯಿಂಗ್ ಟು ದ ರಿಸಲ್ಟ್ಸ್. ಸೊ ಯಾರೇ ಗೆಲ್ಲಿ ಯಾರೇ ಗೆಲ್ಲದೆ ಇರಲಿ, ಬೇಜಾರು ಮಾಡ್ಕೊಳ್ಬೇಡಿ. ನಮ್ಮ ಜಡ್ಜಸನ್ನು ಸೇಫಾಗಿ ಮನೆಗೆ ಹೋಗುವಂಥ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ವಿ ಆರ್ ಗೋಯಿಂಗ್ ಟು ದ ಜಡ್ಜ್ಮೆಂಟ್. ಎಸ್ ಸರ್, ರೆಡಿ? ಓ ರೈಟ್. ಕಷ್ಟದ ಕೆಲಸವನ್ನು ಅವ್ರು ಮಾಡಿದ್ದಾರೆ, ಇಷ್ಟದ ಕೆಲಸವನ್ನು ನಾನು ಮಾಡ್ತಾ ಇದ್ದೇವೆ. ಸೊ ವಿ ಸ್ಟಾರ್ಟ್ ವಿತ್ ದಿ 3rd prize. Second runner-up goes to, any guesses? And the 3rd place, second runner-up goes to Vaibhavi Benjanapadau. Congratulations! ವೈಭವಿ ಹಾಗೂ ತಂಡದವರು ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ, ಹಾಡಿನ ತಾಳಕ್ಕೆ, ಹೆಜ್ಜೆಯ ನಾದಕ್ಕೆ, ಕುಣಿಯುವ ಮನಸ್ಸನ್ನು ಬೆಳೆಸುವ ವೇದಿಕೆ, ಕುಣಿತದ ಪ್ರತಿಭೆಯ ಸಾಧಿಸುವ ವೇದಿಕೆ. ಬೀಟ್ ಆಫ್ ಡ್ಯಾನ್ಸ್, ಬೀಟ್ ಆಫ್ ಡ್ಯಾನ್ಸ್, ಬೀಟ್ ಆಫ್ ಡ್ಯಾನ್ಸ್, somewhat a beat of dance.
beat of dance. Come on, beat of dance. And now going to the second place, that is the first runner-up. Any guesses? The second place, that is the first runner-up, goes to Manvi R. ಸೇರಿ ಕುಣಿಯುವ ಹಾಡಿನ ತಾಳಕ್ಕೆ, ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ, ಹಾಡಿನ ತಾಳಕ್ಕೆ ಹೆಜ್ಜೆಯ ನಾದಕ್ಕೆ, ಕುಣಿಯುವ ಮನಸ್ಸನ್ನು ಬೆಳೆಸುವ ವೇದಿಕೆ, ಕುಣಿತದ ಪ್ರತಿಭೆಯ ಸಾಧಿಸುವ ವೇದಿಕೆ, ಬೀಟ್ ಆಫ್ ಡ್ಯಾನ್ಸ್. And the first place, the winner of Samvata Beat of Dance 2026, organized by Thunder Guys Foundation, registered Bajpe, goes to, any guesses? ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ, ಒಂದು ಕಾಣ್ತಾ ಇಲ್ಲ. ಸೇರಿ ಕುಣಿಯುವ ಎಲ್ಲಿದೆ? ಹಾಡಿನ ಎಲ್ಲಿದೆ? And the winner is Nakshatra. Congratulations. ಸೇರಿ ಕುಣಿಯುವ ಹಾಡಿನ ತಾಳಕ್ಕೆ, ಬೀಟ್ ಆಫ್ ಡ್ಯಾನ್ಸ್, ಸಂವತ ಬೀಟ್ ಆಫ್ ಡ್ಯಾನ್ಸ್, ಎವ್ರಿಬಾಡಿ ಬೀಟ್ ಆಫ್ ಡ್ಯಾನ್ಸ್. ಸೊ ಇದರೊಂದಿಗೆ ನಮ್ಮ ಸಂವತ ಬೀಟ್ ಆಫ್ ಡ್ಯಾನ್ಸ್ ರಿಯಾಲಿಟಿ ಶೋ ಮುಗಿತಾ ಇದೆ. ನಮ್ಮ ವಿನ್ನರ್ ಹಾಗೂ ಇಡೀ ತಂಡದೊಂದಿಗೆ we are saying tata bye bye. Hope to see you in the next season, and till then keep dancing and enjoying. Keep watching Digi World TV. Bye bye. ಸೇರಿ ಕುಣಿಯುವ ಹಾಡಿನ ತಾಳಕ್ಕೆ, ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ, ಸೇರಿ ಕುಣಿಯುವ ಹಾಡಿನ ತಾಳಕ್ಕೆ, ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ, ಹಾಡಿನ ತಾಳಕ್ಕೆ ಹೆಜ್ಜೆಯ ನಾದಕ್ಕೆ, ಕುಣಿಯುವ ಮನಸ್ಸನ್ನು ಬೆಳೆಸುವ ವೇದಿಕೆ, ಕುಣಿತದ ಪ್ರತಿಭೆಯ ಸಾಧಿಸುವ ವೇದಿಕೆ, ಬೀಟ್ ಆಫ್ ಡ್ಯಾನ್ಸ್, ಬೀಟ್ ಆಫ್ ಡ್ಯಾನ್ಸ್, ಬೀಟ್ ಆಫ್. Heavy lunch? Sorry, man. That's what I've come for. Bad gut. Bad poop. Bad breath. What are you here for? I'm here for the spa. Alpha, we're ready for you. Alpha dogs only have Hunger Tail. ಬೊಕ್ಕ ತಲೆಯ ಸಮಸ್ಯೆಗೆ ಎಂದೇ ಗುಡ್ ಬೈ ಹೇಳಿ ಭೇಟಿ ಮಾಡಿ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಸೌಜಾ ಆರ್ಕಿಡ್, ಲಕ್ಷ್ಮೀದಾಸ್ ಜ್ಯುವೆಲರಿ ಕೆಳಗೆ, ಕೆಎಂಸಿ ಆಸ್ಪತ್ರೆಯ ಹತ್ತಿರ, ಜ್ಯೋತಿ ಬಲ್ಮಠ ರೋಡ್, ಮಂಗಳೂರು. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಅಂಬಲ್ಪಾಡಿ, ಉಡುಪಿ. ಗ್ಲಾಸ್, ಅಲ್ಯೂಮಿನಿಯಂ ಸ್ಲೈಡಿಂಗ್ಸ್, ಎಸಿಪಿ ಶೀಟ್ಸ್, ಪಿವಿಸಿ ಡೋರ್ಸ್, ಸೀಲಿಂಗ್ ಮೆಟೀರಿಯಲ್ಸ್ ಮತ್ತು ಹಾರ್ಡ್ವೇರ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಎಂದೇ ಭೇಟಿ ಕೊಡಿ. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಕಾರ್ತಿಕ್ ಎಸ್ಟೇಟ್ ಹತ್ತಿರ, ಅಂಬಲ್ಪಾಡಿ ಬೈಪಾಸ್ ರೋಡ್, ಉಡುಪಿ. Beat of dance, somewhat a beat of dance.